ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ಆನ್ಲೈನ್ ತರಗತಿಗೆ ಸ್ವಾಗತ. ವೆಲ್ಕಮ್ ಟು ಯು ಆಲ್. ನಾವು ಕಳೆದ ಕ್ಲಾಸ್ನಲ್ಲಿ ಹ್ಯಾಂಡ್ ಟ್ಯಾಪ್ಸ್ ಮತ್ತು ರಂಚಸ್ ಬಗ್ಗೆ ತಿಳ್ಕೊಳ್ಳುವಾಗ ಬರೀ ಹ್ಯಾಂಡ್ ಟ್ಯಾಪ್ಸ್ ಬಗ್ಗೆ ಮಾತ್ರ ಡಿಸ್ಕಷನ್ ಮಾಡಿದ್ವಿ. ಆ ಹ್ಯಾಂಡ್ ಟ್ಯಾಪ್ಸು ನೋಡಿ, ಇಲ್ಲಿ ಬಂತು ಫಿಗರು. ಈ ಹ್ಯಾಂಡ್ ಟ್ಯಾಪ್ಸ್ ಯಾವಾಗಲೂ ಸೆಟ್ಟಲ್ಲಿ ಸಿಗುತ್ತೆ. ಅದು 3 ಪೀಸ್ ಇರುತ್ತೆ ಮತ್ತು ಆ 3 ಪೀಸೂ ಡಿಫ್ರೆಂಟ್ ಆಗಿರುತ್ತೆ. ನೋಡೋದಕ್ಕೆ ಒಂದೇ ಥರ ಇರುತ್ತೆ, ಆದರೆ ಕೆಳಗಡೆ ಟೇಪರ್ ಮಾತ್ರ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಅದನ್ನೆಲ್ಲ ಫಸ್ಟ್ ಟ್ಯಾಪು, ಸೆಕೆಂಡ್ ಟ್ಯಾಪು, ಥರ್ಡ್ ಟ್ಯಾಪು ಅಂತೆಲ್ಲ ಕರಿತೀವಿ. ಮತ್ತು ಈ ಥರ ಡಿಫ್ರೆಂಟು ಟ್ಯಾಪ್ಸ್ಗಳೆಲ್ಲ ಇರ್ತವೆ. ಮತ್ತು ರಂಚೂ ಇದೆ ಅಂತ ನಾವು ಡಿಸ್ಕಷನ್ ಮಾಡಿದ್ವಿ. ಸೊ ಬರೀ ಟ್ಯಾಪ್ಸ್ ಬಗ್ಗೆ ನಾವು ಇಲ್ಲಿ ತನಕ ನಾವು ತಿಳ್ಕೊಂಡಿದ್ವಿ. ಅದರ ಮುಂದುವರೆದ ಭಾಗ ಟ್ಯಾಪ್ ರಂಚ್. ಇವತ್ತು ನಾವು ಆ ಟ್ಯಾಪ್ ರಂಚ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಟ್ಯಾಪ್ ರಂಚ್ ಅಂತಂದರೆ ಇಟ್ ಈಸ್ ಎ ಹೋಲ್ಡಿಂಗ್ ಡಿವೈಸ್. ಈ ಟ್ಯಾಪ್ ರಂಚ್ ಅನ್ನೋದು ಬೇಸಿಕಲಿ ಹೋಲ್ಡಿಂಗ್ ಡಿವೈಸ್ ಅಂತಂದರೆ ಇಟ್ಕೊಳ್ಳೋವಂಥ ಒಂದು ಡಿವೈಸು. ಏನನ್ನ ಇಟ್ಕೊಳ್ಳೋವಂಥ ಡಿವೈಸು, ಈ ನಾವು ಹ್ಯಾಂಡ್ ಟ್ಯಾಪ್ಸ್ ಅಂತ ಏನು ಹೇಳ್ತೀವಿ, ಆ ಟ್ಯಾಪ್ಸನ್ನ ಇಟ್ಕೊಳ್ಳೋವಂಥ ಡಿವೈಸು. ಈ ಟ್ಯಾಪ್ ರಂಚಸ್ ಆರ್ ಯೂಸ್ಡ್ ಟು ಅಲೈನ್ ಆ್ಯಂಡ್ ಡ್ರೈವ್ ದಿ ಹ್ಯಾಂಡ್ ಟ್ಯಾಪ್ಸ್ ಕರೆಕ್ಟ್ಲಿ ಇನ್ ಟು ದ ಹೋಲ್ ಟು ಬಿ ಥ್ರೆಡೆಡ್. ಯಾವ ಹೋಲ್ಗೆ ನಾವು ಥ್ರೆಡ್ ಮಾಡಬೇಕಾಗಿದೆ, ಆ ಹೋಲ್ಗೆ ನಾವು ನೀಟಾಗಿ ಟ್ಯಾಪನ್ನ ಅಲೈನ್ ಮಾಡಿ ಮತ್ತು ಟ್ಯಾಪನ್ನ ಡ್ರೈವ್ ಮಾಡೋದಕ್ಕೆ ಈ ಟ್ಯಾಪನ್ನ ಹೋಲ್ಡ್ ಮಾಡುವಂಥ ಡಿವೈಸು ಈ ರೆಂಚನ್ನ ನಾವು ಯೂಸ್ ಮಾಡ್ತೀವಿ. ಟ್ಯಾಪನ್ನ ಹೋಲ್ಡ್ ಮಾಡಿಕೊಂಡು ಯಾವ ಹೋಲ್ಗೆ ನಾವು ಥ್ರೆಡ್ ಮಾಡಬೇಕಾಗಿದೆ ಆ ಹೋಲಲ್ಲಿ ಕರೆಕ್ಟಾಗಿ ಅಲೈನ್ ಮಾಡಿಕೊಂಡು ಟ್ಯಾಪನ್ನ ನಾವು ಡ್ರೈವ್ ಮಾಡ್ತೀವಿ, ಅಂದರೆ ತಿರುಗಿಸ್ತೀವಿ. ಇಲ್ಲಿದೆ ನೋಡಿ, ದಿಸ್ ಇಸ್ ಕಾಲ್ಡ್ ಟ್ಯಾಪ್ ರಂಚ್. ಜನರಲಾಗಿ ಎಲ್ಲ ಕಡೆ ಉಪಯೋಗಿಸುವಂಥ ಒಂದು ಟ್ಯಾಪ್ ರಂಚ್. ನೀವು ಎಲ್ಲ ಮುಂದೆ ನೋಡ್ತೀರಾ, ನೀವು ಟ್ಯಾಪ್ ಎಲ್ಲ ಹಾಕ್ತೀರಾ. ಇಟ್ ಈಸ್ ಎ ಹೋಲ್ಡಿಂಗ್ ಡಿವೈಸ್. ಮತ್ತು ಇದನ್ನೇನಕ್ಕೆ ಉಪಯೋಗಿಸ್ತೀವಿ ಅಂದರೆ, ಯಾವ ಹೋಲ್ಗೆ ನಾವು ಥ್ರೆಡ್ನ ಕಟ್ ಮಾಡಬೇಕಾಗಿದೆ ಟ್ಯಾಪನ್ನ ಯೂಸ್ ಮಾಡಿಕೊಂಡು ಆ ಟ್ಯಾಪನ್ನ ಹೋಲ್ಡ್ ಮಾಡಿಕೊಂಡು ಆ ಹೋಲಲ್ಲಿ ಕರೆಕ್ಟಾಗಿ ಅಲೈನ್ ಮಾಡಿ ಆ ಟ್ಯಾಪನ್ನ ಡ್ರೈವ್ ಮಾಡೋಕ್ಕೆ ಉಪಯೋಗಿಸುವಂಥ ಒಂದು ಡಿವೈಸು. ಟೈಪ್ಸ್ ಆಫ್ ಟ್ಯಾಪ್ ರಂಚ್. ಇದರಲ್ಲಿ ಟೈಪ್ಸ್ ಇದ್ದಾವೆ. ನೀವು ಯಾವುದನ್ನೇ ತೊಗೊಂಡ್ರು ಅದರಲ್ಲಿ ಕೆಲವು ಟೈಪ್ಸ್ಗಳಿದ್ದಾವೆ. ಯೂಶ್ವಲಾಗಿ ಇಲ್ಲಿ ತನಕ ನೀವು ನೋಡ್ತಾ ಬಂದಿರೋಗೆ. ಹಾಗೆಯೇ ಇದರಲ್ಲೂ ಕೂಡ ರಂಚಸಲ್ಲೂ ಕೂಡ ಬೇಕಾದಷ್ಟು ಟೈಪ್ಸ್ಗಳಿದ್ದಾವೆ. ಅದು ಯಾವ್ದು ಅಂತ ನೋಡೋಣ. ಒಂದು ಡಬಲ್ ಎಂಡೆಡ್ ಅಡ್ಜಸ್ಟಬಲ್ ರಂಚ್. ಇನ್ನೊಂದು ಟಿ ಹ್ಯಾಂಡಲ್ ಟ್ಯಾಪ್ ರಂಚ್. ಮತ್ತೊಂದು ಸಾಲಿಡ್ ಟೈಪ್ ಟ್ಯಾಪ್ ರಂಚ್. ಈ 3 ಥರದ್ದು ಟ್ಯಾಪ್ ರಂಚಸ್ಸು ನಮಗೆ ಸಿಗುತ್ತೆ. ಡಬಲ್ ಎಂಡೆಡ್ ಅಡ್ಜಸ್ಟಬಲ್ ರಂಚ್, ಟಿ ಹ್ಯಾಂಡಲ್ ಟ್ಯಾಪ್ ರಂಚ್, ಸಾಲಿಡ್ ಟೈಪ್ ಟ್ಯಾಪ್ ರಂಚ್. ಇದು ಒಂದೊಂದಾಗಿ ನೋಡೋಣ ಅದು ಹೇಗಿರುತ್ತೆ ಅಂಥೇಳಿ. ಮೊದಲನೇದಾಗಿ ಡಬಲ್ ಎಂಡೆಡ್ ಅಡ್ಜಸ್ಟಬಲ್ ರಂಚ್. ಡಬಲ್ ಎಂಡೆಡ್ ಅಂದರೆ 2 ಎಂಡ್ ಇರುತ್ತೆ. ಅಡ್ಜಸ್ಟಬಲ್ ಅಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋವಂಥ ವ್ಯವಸ್ಥೆ ಇರ್ತದೆ. ಅದೇ ಡಬಲ್ ಎಂಡೆಡ್ ಅಡ್ಜಸ್ಟಬಲ್ ರಂಚ್. ದಿಸ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಬಾರ್ ಟೈಪ್ ಟ್ಯಾಪ್ ರಂಚ್. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ಗಳು ಕೇಳುವಾಗ ಈ ಬಾರ್ ಟೈಪು ಮತ್ತು ಅಡ್ಜಸ್ಟಬಲ್ ಡಬಲ್ ಎಂಡೆಡ್ ಟೈಪು ಎರಡೂ ಒಂದೇ. ಡಬಲ್ ಎಂಡೆಡ್ ಅಡ್ಜಸ್ಟಬಲ್ ರಂಚ್ ಅಂತಂದ್ರು ಒಂದೇ, ಬಾರ್ ಟೈಪ್ ಟ್ಯಾಪ್ ರಂಚ್ ಅಂತಂದ್ರು ಒಂದೇ. ಸೊ ಡಬಲ್ ಎಂಡೆಡ್ ಅಡ್ಜಸ್ಟಬಲ್ ರಂಚ್ಗೆ ಇನ್ನೊಂದು ಹೆಸರು ಬಾರ್ ಟೈಪ್ ಟ್ಯಾಪ್ ರಂಚ್. ಬಾರ್ ಅಂತಂದರೆ ಈಗ ನೋಡಿದ್ರಲ್ಲ ನೀವು ಫಿಗರಲ್ಲಿ, ಉದ್ದಕ್ಕೆ ಒಂದು ರಾಡ್ ಇದ್ದಂಗೆ ಇತ್ತಲ್ಲ, ಸೊ ಅದಕ್ಕೆ ಅದನ್ನು ಬಾರ್ ಟೈಪ್ ಟ್ಯಾಪ್ ರಂಚ್ ಅಂತ ಕರಿತಾರೆ. ನೋಡಿ, ಇಲ್ಲಿ ಉದ್ದಕ್ಕೆ ಜಸ್ಟ್ ಒಂದು ರಾಡ್ ಇದ್ದಂಗಿದೆ, ಮಧ್ಯದಲ್ಲಿ ಟ್ಯಾಪ್ನ ಹೋಲ್ಡ್ ಮಾಡೋದಕ್ಕೆ ವ್ಯವಸ್ಥೆ ಇದೆ. ಆ ಕಡೆ ಈ ಕಡೆ ಹ್ಯಾಂಡ್ಲ್ ಥರ ಇದೆಯಲ್ಲ, ಸೊ ಇದು ಉದ್ದಕ್ಕಿದೆಯಲ್ಲ, ಅದಕ್ಕೆ ಅದನ್ನು ಬಾರ್ ಟೈಪ್ ಅಂತಲೂ ಕರೀತಾರೆ. 2 ಎಂಡ್ ಇದೆಯಲ್ಲ, ಡಬಲ್ ಎಂಡ್, ಅದಕ್ಕೆ ಇದನ್ನು ಡಬಲ್ ಎಂಡ್ ಅಂತ ಕರೀತಾರೆ. ಒಳಗಡೆ ಇದೆ ನೋಡಿ ಇಲ್ಲಿ ಈ ಜಾಗದಲ್ಲಿ ನಾವು ಟ್ಯಾಪ್ನ ಅಡ್ಜಸ್ಟ್ ಮಾಡ್ಕೋಬೋದು. ಸ್ವಲ್ಪ ಚಿಕ್ಕದು, ಸ್ವಲ್ಪ ದೊಡ್ಡದು ಎಲ್ಲನೂ ನಾವು ಟ್ಯಾಪ್ನ ಅಡ್ಜಸ್ಟ್ ಮಾಡ್ಕೋಬೋದು. ಅದಕ್ಕೆ ಇದನ್ನು ಅಡ್ಜಸ್ಟಬಲ್ ರಂಚ್ ಅಂತ ಕರೀತಾರೆ. ದಿಸ್ ಈಸ್ ದಿ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಟೈಪ್ ಆಫ್ ಟ್ಯಾಪ್ ರಂಚ್. ಮತ್ತು ಇದು ನಾನು ಆವಾಗಲೇ ಹೇಳಿದೆ, ಕಾಮನ್ನಾಗಿ ಜನರಲಾಗಿ ಎಲ್ಲ ಕಡೆನೂ ಇದನ್ನು ಉಪಯೋಗಿಸುವಂಥ ಒಂದು ಟ್ಯಾಪ್ ರಂಚು. ಜನರಲಾಗಿ ಇದನ್ನು ಎಲ್ಲ ಕಡೆ ಟ್ಯಾಪ್ ರಂಚ್ ಅಂತಂದರೆ ಎಲ್ರಿಗೂ ಕಣ್ಮುಂದೆ ಬರುವಂಥ ಫಿಗರು
ಈ ಟ್ಯಾಪ್ ರೆಂಚು ಜನರಲಿ ಎಲ್ಲ ಕಡೆನೂ ಉಪಯೋಗಿಸುವಂಥದ್ದು. ಆ್ಯಂಡ್ ಇಟ್ ಈಸ್ ಅವೈಲಬಲ್ ಇನ್ ವೇರಿಯಸ್ ಸೈಜ್. ಮತ್ತು ಇದು ಎಲ್ಲ ಬೇರೆ ಬೇರೆ ಸೈಜಲ್ಲೂ ಸಿಗುತ್ತೆ. ಚಿಕ್ಕದು ಸಿಗುತ್ತೆ, ದೊಡ್ಡದು ಸಿಗುತ್ತೆ, ಇನ್ನೂ ದೊಡ್ಡದು ಸಿಗುತ್ತೆ. ಸೈಜಸ್ಸು ಬೇರೆ ಬೇರೆ ಸೈಜಸ್ಗಳು ಸಿಗುತ್ತೆ. ನೋಡಿ ಬಂತು ಫಿಗರು, ಅದು ರೇಖಾಚಿತ್ರ, ಇದು ಫೋಟೋ. ಆವಾಗಲೇ ನೀವು ನೋಡಿದ್ರಿ ಇದು ಫೋಟೋ. ಇಲ್ಲಿ ನೋಡಿ ಆ ಕಡೆ ಈ ಕಡೆ 2 ಎಂಡಿದೆ ಬಾರು ಇಟ್ಕೊಳ್ಳೋಕ್ಕೆ ಹ್ಯಾಂಡ್ಲು. ಅದನ್ನು ತಿರುಗಿಸಿದ್ರೆ ಲೆಫ್ಟಲ್ಲಿ ನೋಡಿ, ತಿರುಗಿಸಿದ್ರೆ ಥ್ರೆಡ್ ಇದೆಯಲ್ಲ, ಇದು ತಿರುಗಿಸಿದ್ರೆ ಇದು ಓಪನ್ ಆಗುತ್ತೆ. ಮಧ್ಯದಲ್ಲಿರೋದು ಇದು ಓಪನ್ ಆದಾಗ ಅಲ್ಲಿ ಟ್ಯಾಪನ್ನ ನಾವು ಆ ಟ್ಯಾಪ್ದು ಸ್ಕ್ವೇರ್ ಶ್ಯಾಂಕ್ ಇರುತ್ತಲ್ಲ, ಆ ಸ್ಕ್ವೇರ್ ಶ್ಯಾಂಕನ್ನ ಫಿಕ್ಸ್ ಮಾಡಿ ಟೈಟ್ ಮಾಡಿಕೊಂಡು ನಾವು ಟ್ಯಾಪನ್ನ ಡ್ರೈವ್ ಮಾಡ್ಬೋದು. ಸೊ ದಿಸ್ ಈಸ್ ಕಾಲ್ಡ್ ಡಬಲ್ ಎಂಡೆಡ್ ಅಡ್ಜಸ್ಟಬಲ್ ರೆಂಚ್. ಇದನ್ನು ಬಾರ್ ಟೈಪ್ ರೆಂಚ್ ಅಂತಲೂ ಕರೀತಾರೆ. ಮತ್ತು ಇದು ಎಲ್ಲ ಕಡೆ ಜನರಲ್ಲಾಗಿ ಕಾಮನ್ನಾಗಿ ಯೂಸ್ ಮಾಡುವಂಥ ಟ್ಯಾಪ್ ರೆಂಚ್ ಇದು. ಆ್ಯಂಡ್ ಇಟ್ ಈಸ್ ಅವೈಲಬಲ್ ಇನ್ ವೇರಿಯಸ್ ಸೈಜ್. ಬೇರೆ ಬೇರೆ ಸೈಜ್ಗಳಲ್ಲೂ ಕೂಡ ಇದು ಸಿಗುತ್ತೆ. ಆ್ಯಂಡ್ ದೀಸ್ ಟ್ಯಾಪ್ ರೆಂಚಸ್ ಆರ್ ಮೋಸ್ಟ್ ಸೂಟಬಲ್ ಫಾರ್ ಲಾರ್ಜ್ ಡಯಾಮೀಟರ್ ಟ್ಯಾಪ್. ಈ ಬಾರ್ ಟೈಪ್ ಟ್ಯಾಪ್ ರೆಂಚು ಯಾತಕ್ಕಪ್ಪ ಸೂಟಬಲ್ ಅಂತಂದರೆ ಲಾರ್ಜ್ ಡಯಾಮೀಟ್ರು ಟ್ಯಾಪ್ಗಳಿಗೆ ಇದು ಸೂಟಬಲು. ಲಾರ್ಜ್ ಡಯಾಮೀಟ್ರು ಇರುವಂಥ ಟ್ಯಾಪ್ಗಳು, ದೊಡ್ಡದು ದಪ್ಪ ಟ್ಯಾಪ್ಗಳಿಗೆ ಯೂಸ್ ಮಾಡೋದಕ್ಕೆ ಇದು ಯೂಸ್ಫುಲ್ ಬರುತ್ತೆ. ಆ್ಯಂಡ್ ಕ್ಯಾನ್ ಬಿ ಯೂಸ್ಡ್ ಇನ್ ಓಪನ್ ಪ್ಲೇಸಸ್ ವೇರ್ ದೆರ್ ಈಸ್ ನೋ ಅಬ್ಸ್ಟ್ರಕ್ಷನ್ ಟು ಟರ್ನ್ ದಿ ಟ್ಯಾಪ್. ಮತ್ತು ಇದನ್ನು ಎಲ್ಲಪ್ಪ ಯೂಸ್ ಮಾಡ್ತೀವಿ ಅಂತಂದರೆ ಓಪನ್ ಪ್ಲೇಸಲ್ಲಿ. ಈ ಓಪನ್ ಪ್ಲೇಸಲ್ಲಿ ಇದನ್ನು ಯೂಸ್ ಮಾಡೋಕ್ಕೆ ಆಗುತ್ತೆ. ಎಲ್ಲಿ ನಿಮಗೆ ರೆಸ್ಟ್ರಿಕ್ಷನ್ ಇಲ್ವೋ ತಿರುಗಿಸೋದಕ್ಕೆ, ಡ್ರೈವ್ ಮಾಡೋದಕ್ಕೆ ಎಲ್ಲಿ ನಿಮಗೆ ರೆಸ್ಟ್ರಿಕ್ಷನ್ ಇಲ್ಲ, ಅದಕ್ಕೆ ತೊಂದರೆ ಇಲ್ಲ, ಸಲೀಸಾಗಿ ಎಲ್ಲಿ ತಿರುಗಿಸ್ಬೋದು ಅಂಥ ಕಡೆ ಮಾತ್ರ ಇದನ್ನು ಯೂಸ್ ಮಾಡ್ತಾರೆ. ಅಬ್ಸ್ಟ್ರಕ್ಷನ್ ಅಂದರೆ ಸ್ವಲ್ಪ ತೊಂದರೆ ಇರೋದು, ಅದು ಜಾಗ ಚಿಕ್ಕದಿರೋದು, ನಾವು ಕೈ ಆಡ್ಸೋಕ್ಕಾಗದೇ ಇರೋವಂಥ ಜಾಗ, ಈ ಥರದ್ದೆಲ್ಲ ಆಗ್ಬಿಟ್ಟಾಗ ನಾವು ಈ ಟೈಪು ಟ್ಯಾಪ್ ರೆಂಚನ್ನು ನಾವು ಯೂಸ್ ಮಾಡೋಕ್ಕಾಗಲ್ಲ. ಸೊ ಇದನ್ನು ಯಾವಾಗ ಯೂಸ್ ಮಾಡ್ತೀವಿ ಅಂತಂದರೆ ಓಪನ್ ಪ್ಲೇಸಲ್ಲಿ ಏನೂ ಅಬ್ಸ್ಟ್ರಕ್ಷನ್ ಇಲ್ಲ ಅಂದರೆ, ಟರ್ನ್ ಮಾಡೋದಕ್ಕೆ ಏನೂ ಅಬ್ಸ್ಟ್ರಕ್ಷನ್ ಇಲ್ಲ ಅಂದರೆ, ಮತ್ತು ದೊಡ್ಡ ಟ್ಯಾಪ್ಗಳನ್ನ ಈ ಟ್ಯಾಪ್ ರೆಂಚಲ್ಲಿ ನಾವು ಯೂಸ್ ಮಾಡ್ತೀವಿ. ಬಂತು ನೋಡಿ, ಇಲ್ಲಿ ಓಪನ್ ಆಗಿದೆ ನೋಡಿ ಮಧ್ಯದಲ್ಲಿ. ಇದು ದೊಡ್ಡ ಟ್ಯಾಪು, ಬೇಕಾದ್ರೆ ಹಾಕ್ಕೋಬೋದು. ಅದರಲ್ಲಿ ದೊಡ್ಡದು ಚಿಕ್ಕದು ಎರಡೂ ಹಾಕ್ಕೋಬೋದು. ಮಧ್ಯದಲ್ಲೊಂದು ಕಟ್ಟಿದೆ ನೋಡಿ, ಅದರಲ್ಲಿ ಚಿಕ್ಕದು ಕೂರಿಸ್ಕೋಬೋದು, ಮಿಕ್ಕಿದು ದೊಡ್ಡದು. ಮತ್ತು ಇಟ್ ಈಸ್ ಇಂಪಾರ್ಟೆಂಟ್ ಟು ಸೆಲೆಕ್ಟ್ ದಿ ಕರೆಕ್ಟ್ ಸೈಜ್ ಆಫ್ ರೆಂಚ್. ಮತ್ತು ನಿನಗೆ ಈ ರೆಂಚನ್ನು ಅಷ್ಟೇ ಕರೆಕ್ಟ್ ಸೈಜ್ದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೀನು 6 mm ಟ್ಯಾಪ್ ಹಾಕ್ತೀನಿ ಅಂತ ಹೇಳ್ಬಿಟ್ಟು ದಿಕ್ಕಬಲ್ಲ ಇಷ್ಟು ದೊಡ್ಡದು ಟ್ಯಾಪ್ ರೆಂಚ್ ತಗೊಳ್ಳೋದು, ಅಥವಾ ದೊಡ್ಡದು ಟ್ಯಾಪನ್ನು ಹಾಕುವಾಗ ಚಿಕ್ಕದು ಟ್ಯಾಪ್ ರೆಂಚ್ ತಗೊಳ್ಳೋದು ಎಲ್ಲ ಮಾಡಬಾರ್ದು. ಅದಕ್ಕೆ ಕರೆಕ್ಟಾಗಿ ಸೂಟ್ ಆಗುವಂಥ ಟ್ಯಾಪ್ ರೆಂಚನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ಯೂಸ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಟಿ ಹ್ಯಾಂಡಲ್ ಟ್ಯಾಪ್ ರೆಂಚ್, ಕ್ಯಾಪಿಟಲ್ ಟಿ ಹ್ಯಾಂಡಲ್. ಏನಪ್ಪ ಇದು ಟಿ ಹ್ಯಾಂಡಲ್ ಟ್ಯಾಪ್ ರೆಂಚ್ ಅಂತಂದರೆ, ನೀವು ನೋಡಿದ ತಕ್ಷಣ ಇದು ಟಿ ಥರ ಕಾಣುತ್ತೆ, ಒಂಥರ ಈ ಬಾಕ್ಸ್ ಪಾನರ್ ಥರ ಕಾಣುತ್ತೆ. ಆ ಟಿ ಹ್ಯಾಂಡಲ್ ಇರುತ್ತಲ್ಲ, ಅದಕ್ಕೆ ಇದನ್ನು ಟಿ ಹ್ಯಾಂಡಲ್ ಟ್ಯಾಪ್ ರೆಂಚ್ ಅಂತ ಕರೀತಾರೆ. ದೇರ್ ಆರ್ ಸ್ಮಾಲ್ ಅಡ್ಜಸ್ಟಬಲ್ ಚೆಕ್ಸ್ ವಿತ್ 2 jaws ಆ್ಯಂಡ್ ಎ ಹ್ಯಾಂಡಲ್ ಟು ಟರ್ನ್ ದಿ ರೆಂಚ್. ಇಲ್ಲಿ ನೋಡಿ, ಇಲ್ಲಿ ಒಳಗಡೆ ಇಲ್ಲಿದೆಯಲ್ಲ, ಇಲ್ಲಿ ಅಡ್ಜಸ್ಟಬಲ್ ಜಾಸ್ ಇರುತ್ತೆ. ಅಲ್ಲಿ ಟ್ಯಾಪನ್ನ ನಾವು ಹೋಲ್ಡ್ ಮಾಡಿ ಹಿಡ್ಕೊಳ್ಳೋದಕ್ಕೆ ಡ್ರಿಲ್ ಚೆಕ್ ಥರ ಅಲ್ಲಿ ಟ್ಯಾಪನ್ನ ನಾವು ಹಿಡ್ಕೋಬೋದು. ಮತ್ತು ಟರ್ನ್ ಮಾಡೋದಕ್ಕೆ ಮೇಲ್ಗಡೆ ಒಂದು ಟಿ ಹ್ಯಾಂಡಲ್ ಇರುತ್ತೆ, ಒಂದು ಹ್ಯಾಂಡಲು ಇರುತ್ತೆ. ಇದು ನೋಡೋದಕ್ಕೆ ಟಿ ಥರ ಇಲ್ವಾ? ಸೊ ಅದಕ್ಕೆ ಇದನ್ನು ಟಿ ಹ್ಯಾಂಡಲ್ ಟ್ಯಾಪ್ ರೆಂಚ್ ಅಂತ ಕರೀತಾರೆ. ಟಿ ಹ್ಯಾಂಡಲ್ ಟ್ಯಾಪ್ ರೆಂಚ್. ಇಲ್ಲಿ ನೋಡಿ ರೇಖಾಚಿತ್ರ ಬಂತು. ಕೆಳಗಡೆಯಿಂದ ಅಲ್ಲಿ ಕೆಳಗಡೆ ಜಾಸ್ ಇದೆ, ಡ್ರಿಲ್ ಚೆಕ್ ಥರ ವರ್ಕ್ ಆಗುತ್ತೆ. ಅದು ಕೆಳಗಡೆ ಟ್ಯಾಪ್ ಇಟ್ಬಿಟ್ಟು ಟೈಟ್ ಮಾಡಿಕೊಂಡು ನಾವು ಈ ಮೇಲ್ಗಡೆ ಹ್ಯಾಂಡಲ್ನ ತಿರುಗಿಸೋದು. ಮತ್ತು ದಿಸ್ ಟ್ಯಾಪ್ ರೆಂಚ್ ಈಸ್ ಯೂಸ್ಫುಲ್ ಟು ವರ್ಕ್ ಇನ್ ರಿಸ್ಟ್ರಿಕ್ಟೆಡ್ ಪ್ಲೇಸ್ ಆ್ಯಂಡ್ ಈಸ್ ಟರ್ನ್ ವಿತ್ 1 hand ಓನ್ಲಿ. ಮತ್ತು ಇದೆಲ್ಲಪ್ಪ ಯೂಸ್ ಆಗುತ್ತೆ ಅಂತಂದರೆ, ಈ ಎಲ್ಲಿ ಬಾರ್ ಟೈಪನ್ನು ನಾವು ಓಪನ್ ಪ್ಲೇಸಲ್ಲಿ ಯೂಸ್ ಮಾಡ್ತೀವೋ, ಈ ಕೆಲವು ರಿಸ್ಟ್ರಿಕ್ಟೆಡ್ ಪ್ಲೇಸಲ್ಲಿ ನಮಗೆ ಆ ಬಾರ್ ಟೈಪು ಟ್ಯಾಪ್ ರೆಂಚನ್ನ ಯೂಸ್ ಮಾಡೋಕ್ಕಾಗಲ್ವೋ ಅಂಥ ಕಡೆ ಈ ಟ್ಯಾಪ್ ರೆಂಚನ್ನು ನಾವು ಯೂಸ್ ಮಾಡ್ತೀವಿ. ಎಲ್ಲಿ ಬಾರ್ ಟೈಪನ್ನ ಯೂಸ್ ಮಾಡೋಕ್ಕಾಗದೆ ರಿಸ್ಟ್ರಿಕ್ಷನ್ ಇರುತ್ತದೋ, ಎಲ್ಲಿ ಸಣ್ಣ ಜಾಗ ಇರ್ತದೋ ಅಂಥ ಕಡೆ ಈ ಟಿ ಹ್ಯಾಂಡಲ್ ಟ್ಯಾಪ್ ರೆಂಚನ್ನು ನಾವು ಯೂಸ್ ಮಾಡ್ತೀವಿ. ಮತ್ತು ಇದು ಒಂದೇ ಹ್ಯಾಂಡಲ್ಲಿ
ಕೆಲಸ ಆಗುತ್ತೆ. ಒಂದೇ ಹ್ಯಾಂಡಲ್ಲಿ ನಾವು ತಿರುಗಿಸ್ತೀವಿ. ಬಾರ್ ಟೈಪ್ ಅಂದರೆ 2 ಹ್ಯಾಂಡು ಬೇಕು, 2 ಹ್ಯಾಂಡಲ್ಲೂ ತಿರುಗಿಸ್ತೀವಿ. ಇದಾದರೆ ಒಂದೇ ಹ್ಯಾಂಡಲ್ಲಿ ಟರ್ನ್ ಮಾಡ್ತೀವಿ. ಆ್ಯಂಡ್ ದಿಸ್ ರೆಂಚ್ ಈಸ್ ನಾಟ್ ಅವೈಲಬಲ್ ಫಾರ್ ಹೋಲ್ಡಿಂಗ್ ಲಾರ್ಜ್ ಡಯಾಮೀಟರ್ ಟ್ಯಾಪ್ಸ್. ಮತ್ತು ಇದು ಏನಪ್ಪ ಇನ್ನೊಂದು ಅಂತಂದರೆ, ದೊಡ್ಡ ಡಯಾಮೀಟರ್ ಟ್ಯಾಪ್ಸ್ಗಳನ್ನ ಹೋಲ್ಡ್ ಮಾಡೋದಕ್ಕೆ ಇದು ಸಿಗೋದಿಲ್ಲ. ದೊಡ್ಡದು ಡಯಾಮೀಟ್ರ್ಗಳನ್ನ ಡಯಾಮೀಟ್ರ್ ಇರುವಂಥ ಟ್ಯಾಪ್ಗಳನ್ನ ಯೂಸ್ ಮಾಡೋದಕ್ಕೆ ಇದರಲ್ಲಿ ಆಗಲ್ಲ. ಯಾಕೆಂದರೆ ಒಂದು ಹ್ಯಾಂಡಲ್ಲಿ ತಾನೇ ತಿರುಗಿಸ್ಬೇಕು. ಒಂದು ಹ್ಯಾಂಡಲ್ಲಿ ನಾವು ಥ್ರೆಡ್ನ ಕಟ್ ಮಾಡ್ಕೊಂಡು ಹೋಗ್ಬೇಕಲ್ಲ, ಮೆಟೀರಿಯಲ್ನ ಕಟ್ ಮಾಡಿ ತೊಗೊಂಡು ಹೋಗ್ಬೇಕದು. ಮೆಟೀರಿಯಲ್ ಕಟ್ ಮಾಡಬೇಕು ಅಂತಂದರೆ ಅಲ್ಲಿ ನಮಗೆ ಸ್ವಲ್ಪ ಪ್ರೆಷರ್ ಬೇಕಾಗುತ್ತೆ. ಸೊ ಒಂದು ಹ್ಯಾಂಡಲ್ಲಿ ನಾವು ದೊಡ್ಡ ಡಯಾಮೀಟ್ರು ಥ್ರೆಡ್ಡನ್ನೆಲ್ಲ ಕಟ್ ಮಾಡೋಕ್ಕೆ ಆಗಲ್ಲ. ಮಾಮೂಲಿ ಒಂದು ಮೀಡಿಯಮ್ ಸೈಜ್ ತನಕ ಇದನ್ನಲ್ಲಿ ಕಟ್ ಮಾಡ್ಕೋಬೋದು. ಆ್ಯಂಡ್ ಸಾಲಿಡ್ ಟೈಪ್ ಟ್ಯಾಪ್ ರೆಂಚ್. ನೆಕ್ಸ್ಟು ಸಾಲಿಡ್ ಟೈಪ್ ಟ್ಯಾಪ್ ರೆಂಚ್. ಸಾಲಿಡ್ ಟೈಪ್ ಟ್ಯಾಪ್ ರೆಂಚ್ ಅಂದರೆ ಸಾಲಿಡ್ ಅಂದರೆ ಒಂದು ಸಾಲಿಡ್, ಇದು ಫಿಕ್ಸ್ಡ್, ಬೇರೆ ಯಾವುದು ಅಡ್ಜಸ್ಟ್ಮೆಂಟ್ಗಳು ಯಾವುದು ಇದರಲ್ಲಿ ನೋಡಿ ಫಿಗರಲ್ಲಿ ಬಂತು. ಆ ಕಡೆ ಈ ಕಡೆ ಒಂದು ಬಾರ್ ಇದೆ, ಮಧ್ಯದಲ್ಲಿ ಟ್ಯಾಪ್ಗೆ ಸೂಟ್ ಆಗುವಂಥ ಹೋಲ್ ಇದೆ, ಸ್ಕ್ವೇರ್ ಹೋಲು. ಟ್ಯಾಪ್ಗೆ ಸೂಟ್ ಆಗುವಂಥ ಸ್ಕ್ವೇರ್ ಹೋಲ್ ಇದೆ. ಇದು ದೀಸ್ ರೆಂಚಸ್ ಆರ್ ನಾಟ್ ಅಡ್ಜಸ್ಟಬಲ್. ಇದು ಅಡ್ಜಸ್ಟಬಲ್ ರೆಂಚ್ ಅಲ್ಲ. ದೇ ಕ್ಯಾನ್ ಟೇಕ್ ಓನ್ಲಿ ಸರ್ಟನ್ ಸೈಜ್ ಆಫ್ ಟ್ಯಾಪ್ಸ್. ಇದರಲ್ಲಿ ನಾವು ಪರ್ಟಿಕ್ಯುಲರ್ ಒಂದೇ ಸೈಜಿಂದ ಟ್ಯಾಪ್ಗಳನ್ನ ಮಾತ್ರ ಯೂಸ್ ಮಾಡೋಕ್ಕೆ ಸಾಧ್ಯ. 10 mm ಟ್ಯಾಪ್ ಅಂದರೆ ಜಸ್ಟ್ 10 mm ಟ್ಯಾಪ್ ಅಷ್ಟೇ. ಆ ಅಡ್ಜಸ್ಟಬಲ್ ಬಾರ್ ಟೈಪಲ್ಲಿ ನಾವು ನೋಡೋದಾದರೆ 8 mm ಯೂಸ್ ಮಾಡ್ಬೋದು, 10 mm ಯೂಸ್ ಮಾಡ್ಬೋದು, 12 mm ಯೂಸ್ ಮಾಡ್ಬೋದು, 6 mm ಯೂಸ್ ಮಾಡ್ಬೋದು. ಬಟ್ ಇದರಲ್ಲಿ ಆ ಥರ ಆಗಲ್ಲ. 6 mm ಟ್ಯಾಪ್ದು ಅಂತಂದರೆ ಜಸ್ಟ್ 6 mm ಟ್ಯಾಪ್ ಅಷ್ಟೇ ಯೂಸ್ ಮಾಡೋಕ್ಕಾಗೋದು. ಅದು ಬಿಟ್ಟರೆ 10 mm ಟ್ಯಾಪು ಅಂತಂದರೆ 10 mm ಟ್ಯಾಪ್ ಮಾತ್ರನೇ ಯೂಸ್ ಮಾಡೋಕ್ಕಾಗೋದು. ಸೊ ಇಟ್ ಈಸ್ ನಾಟ್ ಅಡ್ಜಸ್ಟಬಲ್. ಬರೀ ಒಂದೇ ಸೈಜಿಂದ ಟ್ಯಾಪ್ನ ನಾವು ತೊಗೊಂಡು ವರ್ಕ್ ಮಾಡೋದಕ್ಕೆ ಸಾಧ್ಯ. ಆ್ಯಂಡ್ ಇದರಲ್ಲಿ ಒಂದು ಅಡ್ವಾಂಟೇಜ್ ಏನಪ್ಪ ಅಂತಂದರೆ, ದಿಸ್ ಎಲಿಮಿನೇಟ್ಸ್ ದಿ ಯೂಸ್ ಆಫ್ ರಾಂಗ್ ಲೆಂತ್ ಆಫ್ ದ ಟ್ಯಾಪ್ ರೆಂಚಸ್. ಇದೊಂದು ಏನೋ ಅಡ್ವಾಂಟೇಜ್ ಅಂತಂದರೆ, ಈ ಚಿಕ್ಕದಕ್ಕೆ ನಾವು ಸ್ವಲ್ಪ ಚಿಕ್ಕದು ಟ್ಯಾಪ್ ರೆಂಚು, ದೊಡ್ಡದಕ್ಕೆ ದೊಡ್ಡದು ಟ್ಯಾಪ್ ರೆಂಚು ತಗೋಬೇಕು ಅಂತ ಆವಾಗಲೇ ಹೇಳಿದ್ನಲ್ವ. ಇದರಲ್ಲಿ ನಾವು ಆ ಥರ ತಪ್ಪನ್ನ ಮಾಡೋಕ್ಕೆ ಆಗೋದಿಲ್ಲ. ಚಿಕ್ಕದಕ್ಕೆ ಚಿಕ್ಕದೇ ತೊಗೋಬೇಕು, ದೊಡ್ಡದಕ್ಕೆ ದೊಡ್ಡದೇ ತೊಗೋಬೇಕು. ಯಾಕೆಂತಂದರೆ ಬೇರೆದಕ್ಕೆ ಬೇರೆದಕ್ಕೆ ಯಾವುದಕ್ಕೂ ಸೂಟೇ ಆಗಲ್ವಲ್ಲ ಇದು. ಸೊ ಪರ್ಟಿಕ್ಯುಲರ್ ಸೈಜೇ ನಾವು ತೊಗೋಬೇಕು. ಆ್ಯಂಡ್ ದಿಸ್ ಪ್ರಿವೆಂಟ್ ಡ್ಯಾಮೇಜ್ ಟು ದ ಟ್ಯಾಪ್. ಅದರಿಂದ ಒಂದು ಅನುಕೂಲ ಅಂದರೆ ಟ್ಯಾಪ್ಗೆ ಡ್ಯಾಮೇಜ್ ಆಗೋದು ಅವಾಯ್ಡ್ ಆಗುತ್ತೆ. ಟ್ಯಾಪು ಡ್ಯಾಮೇಜ್ ಆಗೋದು ಅವಾಯ್ಡ್ ಆಗುತ್ತೆ. ಯಾಕಂದರೆ ಕರೆಕ್ಟ್ ಸೂಟಬಲ್ ರೆಂಚೇ ತೊಗೋತೀವಲ್ಲ. ಬೇರೆದಾದರೆ ನಾವು ಸ್ವಲ್ಪ ಚಿಕ್ಕದು ದೊಡ್ಡದು ಯಾವುದೇ ಆದರೂ ಅಡ್ಜಸ್ಟ್ ಮಾಡ್ಕೊಂಡು ಕೆಲಸ ಮಾಡಿಬಿಡ್ತೀವಿ. ಬಟ್ ಇದರಲ್ಲಿ ಆ ಥರ ಆಗೋದೇ ಇಲ್ಲ. ನೀನು 10 mm ಅಂತಂದರೆ 10 mm ರೆಂಚ್ ತೊಗೋಬೇಕಿದು, 12 mm ಅಂದರೆ 12 mm ತೊಗೋಬೇಕು. ಹಾಗಾಗಿ ರಾಂಗ್ ಸೆಲೆಕ್ಷನ್ ಆಗೋದೇ ಇಲ್ಲ. ರಾಂಗ್ ಸೆಲೆಕ್ಷನ್ ಆಗದೇ ಇದ್ದಾಗ ನಿಮಗೆ ಟ್ಯಾಪು ಕೂಡ ಡ್ಯಾಮೇಜು ಆಗೋದಿಲ್ಲ. ಮತ್ತು ಮೆಟೀರಿಯಲ್ಲು, ಈ ಟ್ಯಾಪ್ ರೆಂಚನ್ನ ಯಾವ ಮೆಟೀರಿಯಲಲ್ಲಿ ಮಾಡಿರ್ತಾರೆ ಅಂದರೆ ಇಲ್ಲಿದೆ ನೋಡಿ. ದೀಸ್ ಟ್ಯಾಪ್ ರೆಂಚಸ್ ಆರ್ ಮೇಡ್ ಫ್ರಮ್ ಎ ಸಿಂಗಲ್ ಪೀಸ್ ಆಫ್ ಸಾಲಿಡ್ ಕ್ಯಾಸ್ಟ್ ಐರನ್ ಸ್ಟೀಲ್. ಸಿಂಗಲ್ ಪೀಸ್ ಇದು ಪೂರ್ತಿ ಕ್ಯಾಸ್ಟ್ ಐರನ್ ಸ್ಟೀಲಲ್ಲಿ ಮಾಡಿರ್ತಾರೆ. ಕ್ಯಾಸ್ಟ್ ಐರನ್ ಸ್ಟೀಲಲ್ಲಿ ಯಾಕಪ್ಪ ಅಂದರೆ, ಕ್ಯಾಸ್ಟ್ ಐರನ್ ಆ್ಯಂಡ್ ಸ್ಟೀಲ್ ಆರ್ ಯೂಸ್ಡ್ ಬಿಕಾಸ್ ಆಫ್ ಸ್ಟ್ರಾಂಗ್, ಡ್ಯೂರಬಲ್ ಆ್ಯಂಡ್ ಅನ್ಲೈಕ್ಲಿ ಟು ಡಿಫಾರ್ಮ್ ಅಂಡರ್ ಪ್ರೆಷರ್. ಇದನ್ನೇ ಯಾಕಪ್ಪ ಯೂಸ್ ಮಾಡ್ತಾರೆ ಅಂತಂದರೆ, ಇದು ಸ್ಟ್ರಾಂಗ್ ಆಗಿರುತ್ತೆ, ಡ್ಯೂರಬಲ್ ಅಂತಂದರೆ ಬಾಳಿಕೆ ಬರುತ್ತೆ, ಮತ್ತು ಡಿಫಾರ್ಮೇಷನ್ ಆಗಲ್ಲ, ಅಂದರೆ ಬೆಂಡ್ ಆಗೋದು, ಡೊಳ್ಳು ಬೀಳೋದು ಪ್ರೆಷರ್ಗೆ. ಈಗ ನಾವು ಅದನ್ನು ತಿರುಗಿಸ್ಬೇಕು ಅಂತಂದರೆ, ಮೆಟೀರಿಯಲ್ನ ಕಟ್ ಮಾಡಿಕೊಂಡು ತೊಗೊಂಡೋಗ್ಬೇಕು ಅಂತಂದರೆ ಸ್ವಲ್ಪ ಪ್ರೆಷರ್ ಕೊಟ್ಟು ನಾವು ತಿರುಗಿಸ್ಬೇಕಾಗುತ್ತೆ. ಆ ಪ್ರೆಷರ್ ಕೊಟ್ಟಾಗ ಸೊ ಆ ಹ್ಯಾಂಡ್ಲು ಬೆಂಡ್ ಆಗೋದು ಆ ಥರದ್ದೆಲ್ಲ ಪ್ರಾಬ್ಲಮ್ಮು ಏನೂ ಇರೋದಿಲ್ಲ. ಅದಕ್ಕೆ ಈ ಮೆಟೀರಿಯಲ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟು ಟ್ಯಾಪ್ ಡ್ರಿಲ್ ಸೈಜ್. ನಾವು ಈ ರೀಮರ್ ಡ್ರಿಲ್ ಸೈಜನ್ನ ಕೇಳಿದ್ವಿ. ರೀಮಿಂಗ್ ಹಾಕಬೇಕಾದ್ರೆ ಅಲ್ಲಿ ಸರ್ಟನ್ ಮೆಟೀರಿಯಲ್ನ ತೆಗಿಬೇಕು, ಅದು ರೀಮರು. ಆ ಮೆಟೀರಿಯಲ್ ತೆಗೆದು ಫಿನಿಷಿಂಗ್ ಮಾಡಬೇಕು ಅಂತ ಹೇಳಿದ್ವಿ. ಆ ಫಿನಿಷಿಂಗ್ ಮಾಡಬೇಕಾದ್ರೆ ಒಂದು ಸರ್ಟನ್ ಮೆಟೀರಿಯಲ್ ಇರಬೇಕು ಒಳಗಡೆ. ಆ ಮೆಟೀರಿಯಲ್ ಇದ್ದಾಗಲೇ ನಾವು ಅದನ್ನು ರಿಮೂವ್ ಮಾಡೋಕ್ಕಾಗೋದು, ಆವಾಗಲೇ ಫಿನಿಷಿಂಗ್ ಬರೋದು ಅಂತ. ಅದೇ ಥರ ಇಲ್ಲೂ ಕೂಡ ನಮಗೆ ಸಫಿಷಿಯೆಂಟ್ ಮೆಟೀರಿಯಲ್ ಬೇಕು. ರೀಮರಲ್ಲಾದರೆ ಸಣ್ಣ ಪ್ರಮಾಣದ ಮೆಟೀರಿಯಲ್ ಆದರೆ ಸಾಕು. ಇದರಲ್ಲಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಪ್ರಮಾಣದ ಮೆಟೀರಿಯಲು ಇರಬೇಕು. ಅದಕ್ಕೆ ನಾವು ಇಂಥ ಟ್ಯಾಪ್ ಹಾಕಬೇಕು ಅಂತಂದರೆ ಅಂಥ ಟ್ಯಾಪ್ಗೆ ಪರ್ಟಿಕ್ಯುಲರಾಗಿ ಇಂಥದ್ದೇ ಡ್ರಿಲ್ ಇರಬೇಕು ಅಂತ
ನಾವು ಡ್ರಿಲ್ನ ಹಾಕೋಬೇಕಾಗುತ್ತೆ. ಬಿಫೋರ್ ಎ ಟ್ಯಾಪ್ ಈಸ್ ಯೂಸ್ಡ್ ಕಟಿಂಗ್ ಇಂಟರ್ನಲ್ ಥ್ರೆಡ್ಸ್ ಎ ಹೋಲ್ ಈಸ್ ಟು ಬಿ ಡ್ರಿಲ್ಡ್. ಅಂದರೆ ಟ್ಯಾಪ್ ಹಾಕೋಕ್ಕಿಂತ ಮುಂಚೆ ಎಲ್ಲಿ ನಾವು ಟ್ಯಾಪ್ ಹಾಕೋದು? ಒಂದು ಹೋಲಲ್ಲಿ ತಾನೆ, ಒಂದು ಹೋಲಲ್ಲಿ ನಾವು ಟ್ಯಾಪ್ ಹಾಕಬೇಕು. ಸೊ ಈ ಡ್ರಿಲ್ ಅಂದರೆ ಥ್ರೆಡ್ ಹಾಕಬೇಕು. ಟ್ಯಾಪ್ ಹಾಕೋದು ಅಂದ್ರೇನು? ಥ್ರೆಡ್ಡಿಂಗ್ ಕಟ್ ಮಾಡೋದು ಅಂತ. ಇಂಟರ್ನಲ್ ಥ್ರೆಡ್ಡನ್ನು ಕಟ್ ಮಾಡೋದಕ್ಕೆ ನಾವು ಅಲ್ಲಿ ಒಂದು ಹೋಲ್ ಹಾಕೋಬೇಕು ತಾನೆ. ಯಾವಾಗಲೂ ಅಷ್ಟೇ ಆ ಹೋಲಲ್ಲೇ ನಾವು ಥ್ರೆಡ್ನ ಕಟ್ ಮಾಡೋದು. ಸೊ ಅದಕ್ಕೆ ನಾವು ಟ್ಯಾಪು ಅಥವಾ ಇಂಟರ್ನಲ್ ಥ್ರೆಡ್ನ ಕಟ್ ಮಾಡೋಕ್ಕಿಂತ ಮುಂಚೆ ಒಂದು ಡ್ರಿಲ್ನ ನಾವು ಹಾಕೋಬೇಕಾಗುತ್ತೆ. ಮತ್ತು ಆ ಡ್ರಿಲ್ಲು ಯಾವ ಥರ ಇರಬೇಕಪ್ಪ ಅಂತಂದರೆ, ಎಷ್ಟು ಡಯಾಮೀಟ್ರ್ ಹೊಂದಿರಬೇಕು ಅದು ಅಂತಂದರೆ, ದ ಡಯಾಮೀಟ್ರ್ ಆಫ್ ದ ಹೋಲ್ ಶುಡ್ ಬಿ ಸಚ್ ದಟ್ ಇಟ್ ಶುಡ್ ಹ್ಯಾವ್ ಅ ಸಫಿಷಿಯೆಂಟ್ ಮೆಟೀರಿಯಲ್ ಇನ್ ದಿ ಹೋಲ್ ಫಾರ್ ದಿ ಟ್ಯಾಪ್ ಟು ಕಟ್ ದಿ ಥ್ರೆಡ್. ಅಲ್ಲಿ ಹೋಲು ಸಫಿಷಿಯೆಂಟ್ ಮೆಟೀರಿಯಲ್ ಇರಬೇಕು. ಹೋಲಲ್ಲಿ ನಾವು ಥ್ರೆಡ್ಡನ್ನು ಕಟ್ ಮಾಡೋಕ್ಕೆ, ಥ್ರೆಡ್ಡನ್ನು ಮೆಟೀರಿಯಲ್ನ ರಿಮೂವ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಥ್ರೆಡ್ ಫಾರ್ಮ್ ಆಗೋದಕ್ಕೆ ಅಲ್ಲಿ ಸಫಿಷಿಯೆಂಟ್ ಮೆಟೀರಿಯಲ್ ಇರಬೇಕು. ನಾವು ಇದೇ ಥರ ರೀಮರಲ್ಲಿ ಕೇಳಿದ್ವಿ. ರೀಮರಲ್ಲಿ ಸಫಿಷಿಯೆಂಟ್ ಮೆಟೀರಿಯಲ್ ಇದ್ದರೆ ಅದು ಮೆಟೀರಿಯಲ್ನ ಕಟ್ ಮಾಡಿಕೊಂಡು ಫಿನಿಷಿಂಗ್ ಮಾಡುತ್ತೆ. ಅಲ್ಲಿ ಸಣ್ಣ ಪ್ರಮಾಣದದು ಸ್ಮಾಲ್ ಅಮೌಂಟ್ ಮೆಟೀರಿಯಲ್ ಇದ್ದರೆ ಸಾಕಲ್ಲಿ, ಅದಕ್ಕೆ ರೀಮರ್ಗೆ. ಬಟ್ ಇಲ್ಲಿ ಟ್ಯಾಪ್ ಥ್ರೆಡ್ ಕಟ್ ಮಾಡಬೇಕಾದ್ರೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಪ್ರಮಾಣದ ಮೆಟೀರಿಯಲ್ ಬೇಕಾಗುತ್ತೆ. ಸೊ ಆ ಪ್ರಮಾಣದ ಮೆಟೀರಿಯಲ್ ಇರೋ ಥರ ನಾವು ಹೋಲ್ನ ಹಾಕೋಬೇಕಾಗುತ್ತೆ. 10 mm ಥ್ರೆಡ್ ಕಟ್ ಮಾಡಬೇಕು ಅಂತ ಹೇಳಿದ್ರೆ 10 mm ಹೋಲ್ ಹಾಕ್ಕೊಂಡ್ರೆ ಅಲ್ಲಿ 10 mm ಥ್ರೆಡ್ ಬರೋದಿಲ್ಲ. 10 mm ಥ್ರೆಡ್ ಬರೋದಿಲ್ಲ. ಅಲ್ಲಿ ಒಳಗಡೆ ಮೆಟೀರಿಯಲ್ ಕಟ್ ಮಾಡಬೇಕು ಅಂದರೆ 10 mm ಕಮ್ಮಿ ಇರಬೇಕು ಹೋಲು ಅಂತ ಇದರ ಅರ್ಥ. ನಾವು ಯಾವ ಡಯಾಮೀಟ್ರ್ ಥ್ರೆಡ್ನ ಕಟ್ ಮಾಡಬೇಕು ಆ ಡಯಾಮೀಟ್ರದು ಥ್ರೆಡ್ಡು ಅದಕ್ಕಿಂತ ಕಮ್ಮಿ ಇರಬೇಕು ಒಳಗಡೆ. ಸೊ ಆ ಥರ ನಾವು ಹೋಲನ್ನ ಹಾಕ್ಕೋಬೇಕಾಗುತ್ತೆ. ಹಾಗಂದ್ಬಿಟ್ಟು ತುಂಬ ಜಾಸ್ತಿನೂ ಇಟ್ಕೊಳ್ಳೋಕ್ಕಾಗಲ್ಲ. ಕರೆಕ್ಟಾಗಿ ಅದಕ್ಕೆ ಒಂದು ಲೆಕ್ಕ ಇರ್ತದೆ. ಆ ಲೆಕ್ಕ ಏನು ಅಂತ ನೋಡೋಣ. ಟ್ಯಾಪ್ ಡ್ರಿಲ್ ಸೈಜಸ್ ಫಾರ್ ಡಿಫರೆಂಟ್ ಥ್ರೆಡ್. ಬೇರೆ ಬೇರೆ ಥ್ರೆಡ್ಗೆ ಬೇರೆ ಬೇರೆ ಥರ ಫಾರ್ಮುಲಾಗಳು ಹಾಕ್ಕೊಂಡು ನಾವು ಕಂಡುಹಿಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ಲು ISO ಮೆಟ್ರಿಕ್ ಥ್ರೆಡ್ ಟ್ಯಾಪಿಂಗ್ ಡ್ರಿಲ್ ಸೈಜ್ ಫಾರ್ M10 × 1.5 ಥ್ರೆಡ್ ಅಂತಂದರೆ M ಅಂತಂದರೆ ಮೆಟ್ರಿಕ್ಕು, 10 ಅಂತಂದರೆ ಡಯಾಮೀಟರು, ಇಂಟು 1.5 ಅಂದರೆ ಪಿಚ್. ಅದು 1.5 mm ಪಿಚ್ ಇರೋವಂಥ 10 mm ಡಯಾಮೀಟ್ರ್ ಇರೋವಂಥ ಒಂದು ಥ್ರೆಡ್ ಕಟಿಂಗ್ ನಾವು ಮಾಡಬೇಕು. ಇಂಟರ್ನಲ್ ಥ್ರೆಡ್ ಕಟಿಂಗು ನಾವು ಮಾಡಬೇಕು. ಅದಕ್ಕೆ ನಾವು ಹೋಲು ಎಷ್ಟು ಹಾಕೋಬೇಕು ಅನ್ನೋದನ್ನು ನಾವು ಇವಾಗ ಅದಕ್ಕೆ ಫಾರ್ಮುಲಾ ಪ್ರಕಾರ ಕಂಡುಹಿಡಿಯೋಣ. ಇಲ್ಲಿ ನಮಗೇನು ಕೊಟ್ಟಿದ್ದಾನೆ? ಮೇಜರ್ ಡಯಾಮೀಟ್ರ್ ಕೊಟ್ಟಿದ್ದಾನೆ. ಮೇಜರ್ ಡಯಾಮೀಟ್ರ್ ಎಷ್ಟು? = 10 mm. ಮೇಜರ್ ಡಯಾಮೀಟ್ರ್ ನಮಗೆ 10 mm ಕೊಟ್ಟಿದ್ದಾನೆ. ಆ್ಯಂಡ್ ಪಿಚ್ ಆಫ್ ದ ಸ್ಕ್ರೂ ಈಸ್ 1.5 mm. ಪಿಚ್ಚು ಕೊಟ್ಬಿಟ್ಟಿದ್ದಾನೆ, ಇಂಟು 1.5 ಇದೆಯಲ್ಲ. ಸೊ ಇದು ಪಿಚ್ ಆಫ್ ದ ಸ್ಕ್ರೂ ಈಸ್ 1.5 mm. ಮತ್ತು ನಮಗೆ ಈ ಡೆಪ್ತನ್ನ ಕಂಡುಹಿಡ್ಕೋಬೇಕು. ಡೆಪ್ತು ನಮಗೆ ಗೊತ್ತು. ಡೆಪ್ತ್ ಹೆಂಗೆ ಗೊತ್ತು ಅಂದರೆ ಟೇಬಲ್ ಪ್ರಕಾರ ಪಿಚ್ ಎಷ್ಟಿದೆಯೋ ಅಷ್ಟರ 0.6134 ಅಷ್ಟು ಡೆಪ್ತ್ ಎಷ್ಟಿದೆ 1.5 ಇಂಟು 0.6134 ಬಂದರೆ ಎಷ್ಟು ಬರುತ್ತೋ ಅಷ್ಟು ಅದು ಡೆಪ್ತ್ ಆಗುತ್ತೆ. ಸೊ ಅದನ್ನು ನಾವು ಕಂಡುಹಿಡ್ಕೋಬೇಕು. ಏನು 0.6134 ಇಂಟು ಪಿಚ್ ಆಫ್ ದ ಸ್ಕ್ರೂ ಅಂದರೆ 1.5. ಅವೆರಡು ಹಾಕೊಂಡು ಗುಣಿಸಿದ್ರೆ ಏನು ಬರ್ತದೋ ಅದನ್ನೇ ಡೆಪ್ತು. ಅದೆಷ್ಟು ಬರುತ್ತೆಪ್ಪ ಅಂತಂದರೆ ಹೆಚ್ಚು ಕಮ್ಮಿ 15 ಆಗಲಿ, ಹೆಚ್ಚು ಕಮ್ಮಿ 8.5, ಅದು 15 ಆಗಲಿ 90.9 ಈ ಥರ ಹೆಚ್ಚು ಕಮ್ಮಿ ಬರುತ್ತೆ. ಇದನ್ನು 1.5 ಇಂಟು 0.6134 ಗುಣಿಸಿ ಎಷ್ಟು ಬರುತ್ತೋ ಅದನ್ನು ಡೆಪ್ತ್ ಅಂತ ಇಟ್ಕೋಬೇಕಾಗುತ್ತೆ. ಸೊ ಫಾರ್ಮುಲಾ ನೋಡೋಣ ಏನು ಅಂತ. ಟ್ಯಾಪ್ ಡ್ರಿಲ್ ಸೈಜ್ = ಮೇಜರ್ ಡಯಾಮೀಟರ್ ಮೈನಸ್ 2 ಇಂಟು ಡೆಪ್ತ್. 2 ಇಂಟು ಡೆಪ್ತ್. ಯಾಕಪ್ಪ 2 ಇಂಟು ಡೆಪ್ತ್ ಅಂತಂದರೆ ನಿಮಗೆ ಈ ಡೆಪ್ತು ಎರಡೂ ಕಡೆ ಹೋಗುತ್ತೆ. ಥ್ರೆಡ್ ಟ್ಯಾಪನ್ನು ನೀವು ಹಿಂಗೆ ಇಟ್ಕೊಳ್ಳಿ, ಹೋಲ್ನ ಮೇಲ್ಗಡೆ ಒಂದಷ್ಟು ಹೋಗುತ್ತೆ, ಕೆಳಗಡೆನೂ ಒಂದಷ್ಟು ಹೋಗುತ್ತಲ್ವಾ. ನೀವು ಯಾವ ಪೊಸಿಷನಲ್ಲಾದ್ರು ಇಟ್ಕೊಳ್ಳಿ, ಮೇಲ್ಗಡೆ ಒಂದಷ್ಟು ಹೋಗುತ್ತೆ, ಕೆಳಗಡೆನೂ ಒಂದಷ್ಟು ಹೋಗುತ್ತೆ ಅಲ್ವಾ ಡೆಪ್ತು. ಸೊ ಅದಕ್ಕೆ ಅದು ಎರಡು ಸೈಡ್ ಇರುತ್ತಲ್ಲ, ಅದಕ್ಕೆ 2 ಇಂಟು ಡೆಪ್ತ್ ಅಂತ ನಾವು ಹಾಕ್ಕೋಬೇಕಾಗುತ್ತೆ. ಸೊ ಅದು ಏನು ಅಂತ ನೋಡೋಣ. ಸೊ ಟ್ಯಾಪ್ ಡ್ರಿಲ್ ಸೈಜ್ = ಮೇಜರ್ ಡಯಾಮೀಟ್ರ್ 10 ಮೈನಸ್ 2 ಇಂಟು ಡೆಪ್ತ್ ಅಂದರೆ 0.6134 ಇಂಟು 1.5. ಇದು ಟೇಬಲ್ ಪ್ರಕಾರ. ನಾವು ಟೇಬಲಲ್ಲಿ ಕೊಟ್ಟಿರೋ ಪ್ರಕಾರ ಈ 1.5 mm ಪಿಚ್ಚು ಇರೋವಂಥ ಸ್ಕ್ರೂಗೆ ಡೆಪ್ತ್ ಎಷ್ಟಿರಬೇಕಪ್ಪ ಅಂತಂದರೆ ಇಂಟು 0.6134 ಪಿಚ್ಚು ಎಷ್ಟಿರುತ್ತೆ ಅದರ 0.
0.6134 ಅಷ್ಟು ಇರುತ್ತೆ. ಇಲ್ಲ ಅದನ್ನೇ ಹಾಕ್ಕೊಂಡಿದ್ದೀವಿ. ಮೇಜರ್ ಡಯಾಮೀಟ್ರ್ 10, ಮೈನಸ್ಗೆ ಮೈನಸ್ಸು 2ಕ್ಕೆ 2 ಇಂಟು ಡೆಪ್ತ್ ಅಂತಂದರೆ 0.6134 ಇಂಟು ಪಿಚ್ ಆಫ್ ದ ಸ್ಕ್ರೂ, ಪಿಚ್ 1.5. ಸೊ ಇದಿಷ್ಟು ಹಾಕ್ಕೊಂಡಿದ್ದೀವಿ. ಸೊ ಟ್ಯಾಪ್ ಡ್ರಿಲ್ ಸೈಜ್ ಈಸ್ ಈಕ್ವಲ್ ಟು ಈ 10 ಹಾಗೆ ಇಟ್ಕೊಂಡಿದ್ದೀನಿ, ಮೈನಸ್ ಈ 3 ಗುಣಿಸ್ಕೊಂಡ್ಬಿಟ್ಟಿದ್ದೀನಿ ನೋಡಿ, 1.5 ಇಂಟು 0.6134 ಇಂಟು 2 ಇದಿಷ್ಟು ಗುಣಿಸ್ಕೊಂಡಾಗ 1.839 ಬಂತು, 1.839. ಸೊ 10ನಲ್ಲಿ 1.839 ಮೈನಸ್ ಮಾಡಿದಾಗ ಟ್ಯಾಪ್ ಡ್ರಿಲ್ ಸೈಜ್ ಬಂತು ನಮಗೆ 8.161 mm, 8.161 mm ಬಂತು. ಸೊ ಇದನ್ನು ರೌಂಡ್ ಆಫ್ ಮಾಡಿದಾಗ ಅದು 8.2 mm ಆಯಿತು. ಸೊ 8.2 mm ಅಂದರೆ 10 mm ಡಯಾಮೀಟ್ರ್ ಇರುವಂಥ ಥ್ರೆಡ್ಡನ್ನು ನಾವು ಇಂಟರ್ನಲ್ ಥ್ರೆಡ್ಡನ್ನು ಕಟ್ ಮಾಡಬೇಕಾದ್ರೆ ನಾವು ಹೋಲು 8.2 mm ಹೋಲ್ ಹಾಕ್ಕೊಂಡ್ರೆ ನಮಗೆ 10 mm ಡ್ರಿಲ್ 10 mm ಟ್ಯಾಪ್ ಇರೋವಂಥ ಅಂದರೆ 10 mm ಥ್ರೆಡ್ ಇರೋವಂಥ ಹೋಲು ಸಿಗುತ್ತೆ. ಇದಕ್ಕಿಂತ ಜಾಸ್ತಿ ಹಾಕ್ಕೊಂಡ್ರೂ ಕರೆಕ್ಟ್ ಸೈಜ್ ಸಿಗೋದಿಲ್ಲ, ಇದಕ್ಕಿಂತ ಕಮ್ಮಿ ಹಾಕ್ಕೊಂಡ್ರೆ ಕಟ್ಟೆ ಮಾಡೋಕ್ಕಾಗಲ್ಲ. ಇದಕ್ಕಿಂತ ಜಾಸ್ತಿ ಹಾಕೊಂಬಿಟ್ರು ಶೇಪೇ ಇರೋಲ್ಲ ನಿಮಗೆ, ಆ ಥ್ರೆಡ್ದು ಶೇಪೇ ಇರೋಲ್ಲ. ಜಾಸ್ತಿ ಇಟ್ಕೊಂಬಿಟ್ರೆ ಥ್ರೆಡ್ಡೇ ಕಟ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ನಾವು ಕರೆಕ್ಟ್ ಸೈಜನ್ನು ನಾವು ಕಂಡುಹಿಡಬೇಕಾಗುತ್ತೆ. ಮತ್ತು ಜನರಲಾಗಿ ದಿಸ್ ಟ್ಯಾಪ್ ಡ್ರಿಲ್ ವಿಲ್ ಪ್ರೊಡ್ಯೂಸ್ 100% ಥ್ರೆಡ್ ಬಿಕಾಸ್ ದಿಸ್ ಈಸ್ ಈಕ್ವಲ್ ಟು ದ ಮೈನರ್ ಡಯಾಮೀಟರ್ ಆಫ್ ದ ಥ್ರೆಡ್. ಮೈನರ್ ಡಯಾಮೀಟರ್ಗೆ ಈಕ್ವಲ್ ಇರೋದು ಇದು 100% ಥ್ರೆಡ್ನ ಅದು ಪ್ರೊಡ್ಯೂಸ್ ಮಾಡುತ್ತೆ ಈ ಟ್ಯಾಪ್ ಡ್ರಿಲ್ಲು. ಆ್ಯಂಡ್ ಫಾರ್ ಮೋಸ್ಟ್ ಫ್ಯಾಷನಿಂಗ್ ಪರ್ಪಸ್ ಎ 100% ಫಾರ್ಮ್ಡ್ ಥ್ರೆಡ್ ಈಸ್ ನಾಟ್ ರಿಕ್ವೈರ್ಡ್. ಇದೊಂಚೂರು ಮೈಂಡಲ್ಲಿ ಇಟ್ಕೊಳ್ಳಿ. ಎಲ್ಲ ಫ್ಯಾಷನಿಂಗ್ ಪರ್ಪಸ್ ಅಂತಂದರೆ ಜಾಯ್ನಿಂಗ್ ಪರ್ಪಸ್ ಅಂತ. ಫ್ಯಾಷನಿಂಗ್ ಅಂತಂದರೆ ಜಾಯಿನ್ ಮಾಡೋದು, ಒಂದಕ್ಕೊಂದು ಜಾಯಿಂಟ್ ಮಾಡೋದು, ನಟ್ಟು ಬೋಲ್ಟ್ ಹಾಕಿ ಟೈಟ್ ಮಾಡಿ ಜಾಯಿನ್ ಮಾಡ್ತೀವಲ್ಲ ಅದನ್ನು ಫ್ಯಾಷನಿಂಗ್ ಅಂತ ಕರಿತೀವಿ. ಈ ಎಲ್ಲ ಫ್ಯಾಷನಿಂಗ್ ಪ್ರೋಸೆಸ್ಗೆ 100% ಫಾರ್ಮ್ ಥ್ರೆಡ್ಡು ಬೇಕಾಗಿಲ್ಲ. ಪಕ್ಕಾ 100% ಥ್ರೆಡ್ಡು ಸೇಮ್ ಡೈಮೆನ್ಷನ್ನು 10 mm ಅಂತಂದರೆ ಫುಲ್ ಥ್ರೆಡ್ಡು 100 mm 10 mm ಇರೋವಂಥದ್ದು ಬೇಕಾಗಲ್ಲ. ಫ್ಯಾಷನಿಂಗ್ ಪರ್ಪಸ್ ಮಾತ್ರ. ಬೇರೆ ಪರ್ಪಸಲ್ಲಿ ನಮಗೆ 100% ಬೇಕಾಗುತ್ತೆ. ಈ ಫ್ಯಾಷನಿಂಗ್ ಪರ್ಪಸಲ್ಲಿ ಜನರಲ್ ಫ್ಯಾಷನಿಂಗ್ ಪರ್ಪಸಲ್ಲಿ ನಮಗೆ 100% ಬೇಕಾಗಲ್ಲ. ಅದಕ್ಕೆ ಆಲ್ಮೋಸ್ಟ್ ಒಂದು ಸ್ಟ್ಯಾಂಡರ್ಡ್ ನಟ್ ವಿತ್ 60% ಥ್ರೆಡ್ ಈಸ್ ಸ್ಟ್ರಾಂಗ್ ಎನಫ್ ಟು ಬಿ ಟೈಟನ್ಡ್. ಯೂಶ್ವಲಾಗಿ 60% ಇದ್ದರೆ ಸಾಕು, ನಮಗೆ ಬೇಕಾದಷ್ಟು ಕೆಲಸಗಳಾಗುತ್ತೆ, ನಮ್ಗೆ ಎಷ್ಟು ಬೇಕೋ ಅಷ್ಟು ಟೈಟ್ ಆಗುತ್ತೆ. ಇಲ್ಲ ಅಂತ ಇನ್ನೂ ಟೈಟ್ ಮಾಡೋಕ್ಕೆ ಹೋದರೆ ಅದು ಬೋಲ್ಟ್ ಅಥವಾ ನಟ್ಟು ಬ್ರೇಕ್ ಆಗೋದು ಅಥವಾ ಸ್ಲಿಪ್ ಆಗೋದು ಎಲ್ಲ ಚಾನ್ಸಸ್ಸು ಇರ್ತವೆ. ಒಂದು 60% ಇದ್ದರೆ ಸಾಕು ನಮಗೆ. ಆ್ಯಂಡ್ ಫರ್ದರ್ ಇಟ್ ಆಲ್ಸೋ ರಿಕ್ವೈರ್ ಎ ಗ್ರೇಟರ್ ಫೋರ್ಸ್ ಫಾರ್ ಟರ್ನಿಂಗ್ ದಿ ಟ್ಯಾಪ್ ಇಫ್ ಎ ಹೈಯರ್ ಪರ್ಸೆಂಟೇಜ್ ಫಾರ್ಮೇಷನ್ ಆಫ್ ಥ್ರೆಡ್ ಈಸ್ ರಿಕ್ವೈರ್ಡ್. ಮತ್ತು ನಮಗೇನಾದ್ರು ಹೈಯರ್ ಪರ್ಸೆಂಟೇಜ್ ಫಾರ್ಮ್ ಏನಾದ್ರು ಬೇಕಾದರೆ, ಅಂದರೆ 100% ಥ್ರೆಡ್ಡು ನಮಗೆ ಬೇಕಾದರೆ ನಮಗೆ ಅಲ್ಲಿ ಸ್ವಲ್ಪ ಜಾಸ್ತಿ ಫೋರ್ಸನ್ನು ನಾವು ಯೂಸ್ ಮಾಡಬೇಕಾಗುತ್ತೆ. ಥ್ರೆಡ್ ಕಟ್ ಮಾಡಬೇಕಾದಾಗ ನಮಗೆ 100% ಥ್ರೆಡ್ ಬೇಕು ಅಂದಾಗ ಸ್ವಲ್ಪ ಜಾಸ್ತಿ ಫೋರ್ಸನ್ನು ನಾವು ಯೂಸ್ ಮಾಡಬೇಕಾಗುತ್ತೆ. ಹಾಗೆ ಕನ್ಸಿಡರಿಂಗ್ ದಿಸ್ ಆಸ್ಪೆಕ್ಟ್, ಅದನ್ನು ಕನ್ಸಿಡರ್ ಮಾಡಿಕೊಂಡು ಮೋರ್ ಪ್ರಾಕ್ಟಿಕಲ್ ಅಪ್ರೋಚ್ ಫಾರ್ ಡಿಟರ್ಮಿನಿಂಗ್ ದಿ ಟ್ಯಾಪ್ ಡ್ರಿಲ್ ಸೈಜ್ ಈಸ್, ಯಾಕೆಂದರೆ ನಮಗೆ 100% ಏನು ಬೇಕಾಗಿಲ್ವಲ್ಲ, 100% ಏನು ಬೇಕಾಗಿಲ್ಲ. ಬೈ ಚಾನ್ಸ್ 100% ನಾವು ಮಾಡ್ಕೋಬೇಕು ಅಂತಂದರೆ ಸ್ವಲ್ಪ ಜಾಸ್ತಿ ಪ್ರೆಷರ್ನ ಹಾಕಬೇಕು. ಅದನ್ನೆಲ್ಲ ಕನ್ಸಿಡರ್ ಮಾಡಿಕೊಂಡು ನಾವು ಪ್ರಾಕ್ಟಿಕಲ್ ಅಪ್ರೋಚಲ್ಲಿ ನಾವು ಒಂದು ಡ್ರಿಲ್ ಸೈಜನ್ನ ನಾವು ಕಂಡುಹಿಡ್ಕೋತೀವಿ. ಅಂದರೆ ಜನರಲ್ಲಾಗಿ ಸಡನ್ನಾಗಿ ಕಂಡುಹಿಡ್ಕೋತೀವಿ. ಅದೇನಪ್ಪ ಅಂತಂದರೆ ಟ್ಯಾಪ್ ಡ್ರಿಲ್ ಸೈಜ್ ಈಸ್ ಈಕ್ವಲ್ ಟು ಮೇಜರ್ ಡಯಾಮೀಟರ್ ಮೈನಸ್ ಪಿಚ್. ಇದಿಷ್ಟು ಹಾಕೊಂಬಿಡ್ತೀವಿ. ಟ್ಯಾಪ್ ಡ್ರಿಲ್ ಸೈಜ್ಗೆ ನಾವು ಯಾವುದು ಮೇಜರ್ ಡಯಾಮೀಟರ್ -2 ಇಂಟು ಡೆಪ್ತು, ಆ ಡೆಪ್ತ್ಗೆ 0.6134 ಇಂಟು 1.5 ಅದನ್ನು ಗುಣಿಸ್ಕೊಂಡು ಅದನ್ನು ಇಂಟು 2 ಮಾಡಿಕೊಂಡು ಅದನ್ನು ಮೇಜರ್ ಡಯಾಮೀಟ್ರಿಂದ ಕಳಿಯೋದು ಎಲ್ಲ ಮಾಡೋಕ್ಕೆ ಹೋಗಲ್ಲ. ಅದೆಲ್ಲ ಮಾಡಬೇಕು ಅಂದರೆ 100% ಥ್ರೆಡ್ ಬೇಕಾದಾಗ ನಾವು ಅದನ್ನೆಲ್ಲ ಮಾಡಬೇಕಾಗತ್ತೆ. ನಾವು ಜನರಲ್ ಪರ್ಪಸ್ಗೆ ನಮಗೆ ಒಂದು 60% ಇದ್ದರೆ ಸಾಕು ಅಂತ ಹೇಳ್ತಾನೆ. ಸೊ ಅದನ್ನು ಪ್ರಾಕ್ಟಿಕಲ್ಲಾಗಿ ನಾವು ತಿಳ್ಕೊಂಡಾಗ ಪ್ರಾಕ್ಟಿಕಲಲ್ಲಿ ನಾವು ಜಸ್ಟ್ ಮೇಜರ್ ಡಯಾಮೀಟ್ರಿಂದ
ಪಿಚ್ ಎಷ್ಟಿದೆ ಅದನ್ನು ಮೈನಸ್ ಮಾಡ್ಕೊಂಬಿಟ್ಟು ಎಷ್ಟು ಬರುತ್ತೋ ಅಷ್ಟು ಡ್ರಿಲ್ನ ನಾವು ಹಾಕ್ಕೋತೀವಿ. ಇದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸು. ಫಾರ್ ಎಕ್ಸಾಂಪಲ್ಲು 10 mm, ಅದೇ 10 mmಗೆ -1.5 ಅಂತಂದರೆ 8.5 mm. ನೋಡಿ, 10 mm ಥ್ರೆಡ್ ಹಾಕಬೇಕು ಅಂತಂದರೆ 8.5 mm ಡ್ರಿಲ್ ಹಾಕ್ಕೊಂಡ್ರೆ ಸಾಕು ಅಂತ. ಇದು ಪ್ರಾಕ್ಟಿಕಲಾಗಿ. ಅದು 100% ಥ್ರೆಡ್ ಬೇಕು ಅಂದಾಗ ನಿಮಗೆ ಲೆಕ್ಕ ಮಾಡಬೇಕಾಗುತ್ತೆ. ಅವಾಗ 8.2 mm ಡ್ರಿಲ್ಲೇ ಹಾಕೋಬೇಕಾಗುತ್ತೆ. 8.2 mm ಸಿಗುತ್ತಾ ಸರ್? ಹ್ಞೂ ಸಿಗುತ್ತೆ. 8.1 mm ಸಿಗುತ್ತೆ, 8.2 mm ಸಿಗುತ್ತೆ, 8.3 mm ಸಿಗುತ್ತೆ, 8.6, 8.7, 8.8 ಎಲ್ಲ ಸಿಗುತ್ತೆ. 0.1 ಜಾಸ್ತಿ ಆಗ್ತಾ ಹೋಗ್ತಾ ಪಕ್ಕ ಎಲ್ಲವೂ ಸಿಗುತ್ತೆ ಡ್ರಿಲ್ಲು. ಆ ಡ್ರಿಲ್ ಸೈಜೇ ನಾವು ಹಾಕೋಬೇಕಾಗುತ್ತೆ. 100% ನಮಗೆ ಥ್ರೆಡ್ ಬೇಕಾದಾಗ. ನಮಗೆ ಜನರಲ್ ಪರ್ಪಸ್ಗೆ 100% ಏನು ಬೇಕಾಗಿಲ್ಲ. ಅದರಿಂದ ನಾರ್ಮಲಾಗಿ ನಾವು ಏನು ಡಯಾಮೀಟ್ರ್ ಇರುತ್ತೆ ಆ ಡಯಾಮೀಟ್ರಲ್ಲಿ ಪಿಚ್ ಎಷ್ಟು ಕೊಟ್ಟಿರ್ತಾನೆ ಅದನ್ನು ಮೈನಸ್ ಮಾಡ್ಕೊಂಬಿಟ್ಟು ಏನು ಬರುತ್ತೋ ಅದನ್ನು ಡೈರೆಕ್ಟಾಗಿ ನಾವು ಹೋಲ್ ಹಾಕ್ಕೋತೀವಿ. ನೋಡಿ, ಹೋಲ್ ಅದಕ್ಕೂ ಇದಕ್ಕೂ ಎಷ್ಟು ಡಿಫ್ರೆನ್ಸು? 0.3 ಡಿಫ್ರೆನ್ಸ್ ಇದೆ. ಅಲ್ಲಿ 8.2 mm ಬಂತು, ಇಲ್ಲಿ 8.5 mm ಬಂತು, ಇಲ್ಲಿ 8.5 mm ಬಂತು. ಸೊ ಇದು ಸಾಕು ನಮಗೆ ಜನರಲ್ ಪರ್ಪಸ್ಗೆ. ಇದು ಸಾಕು. ಜನರಲಾಗಿ ನಾವು ಏನು ಲೆಕ್ಕ ಹಾಕ್ಕೊತೀವಿ, ಏನು ಡಯಾಮೀಟ್ರ್ ಇರ್ತದೆ ಮತ್ತು ಪಿಚ್ ಇರ್ತದೆ. ಮೇಜರ್ ಡಯಾಮೀಟ್ರಿಂದ ಪಿಚ್ಚನ್ನು ಮೈನಸ್ ಮಾಡು, ಎಷ್ಟು ಬರ್ತದೆ ಅಷ್ಟು ಡ್ರಿಲ್ಲು ಹಾಕ್ಕೊಳ್ಳೋದು. ಇನ್ನು ISO ಇಂಚ್ ಥ್ರೆಡ್ ಫಾರ್ಮುಲಾ. ISO ಇಂಚ್ ಥ್ರೆಡ್ಗೆ ಈಗ ನಾವು ಅಲ್ಲಿ ಮೆಟ್ರಿಕ್ ಥ್ರೆಡ್ಡು MM ಥ್ರೆಡ್ಗೆ ನಾವು ಫಾರ್ಮುಲಾ ನೋಡಿದ್ವಿ. ಈಗ ಇಲ್ಲಿ ಇಂಚ್ ಥ್ರೆಡ್ಗೆ ಏನು ಫಾರ್ಮುಲಾ ಇದೆ ಅಂತ ನೋಡೋಣ. ಇಂಚ್ ಥ್ರೆಡ್ಗೆ ಟ್ಯಾಪ್ ಡ್ರಿಲ್ ಸೈಜ್ ಈಸ್ ಈಕ್ವಲ್ ಟು ಮೇಜರ್ ಡಯಾಮೀಟರ್ ಮೈನಸ್ 1 ಡಿವೈಡೆಡ್ ಬೈ ನಂಬರ್ ಆಫ್ ಥ್ರೆಡ್ಸ್ ಪರ್ ಇಂಚ್. ಅಲ್ಲಿ ಇಂಚಲ್ಲಿ 1 ಇಂಚ್ಗೆ ಎಷ್ಟು ಥ್ರೆಡ್ ಇರ್ತವೆ? 1 ಇಂಚ್ಗೆ 8 ಥ್ರೆಡ್ ಇರುತ್ತೆ, 1 ಇಂಚ್ಗೆ 10 ಥ್ರೆಡ್ ಇರುತ್ತೆ, 1 ಇಂಚ್ಗೆ 12 ಥ್ರೆಡ್ ಇರುತ್ತೆ. ಅದನ್ನು ನೋಡ್ಕೋಬೇಕಾಗುತ್ತೆ ನಾವು. ಯಾವುದಕ್ಕೆ? ಯೂನಿಫೈಡ್ ಥ್ರೆಡ್ ಅಂದರೆ ಇಂಚು ಅಲ್ಲಿ ಲೆಕ್ಕ ಹಾಕೋಬೇಕಾದ್ರೆ ನಾವು ಇಂಚಿಗೆ ಸಂಬಂಧಪಟ್ಟಿದ್ದನ್ನು ಹೋಲ್ ಹಾಕೋಬೇಕಾದಾಗ ನಾವು ಈ ಸೈಜ್ ಹೋಲ್ನ ನಾವು ಹಾಕೋಬೇಕಾಗುತ್ತೆ. ಟ್ಯಾಪ್ ಡ್ರಿಲ್ ಸೈಜ್ ಈಸ್ ಈಕ್ವಲ್ ಟು ಮೇಜರ್ ಡಯಾಮೀಟರ್ ಮೈನಸ್ 1 ಡಿವೈಡೆಡ್ ಬೈ ನಂಬರ್ ಆಫ್ ಥ್ರೆಡ್ ಪರ್ ರೇಂಜ್. ಏನು ಅಂತ ನೋಡೋಣ. ಫಾರ್ ಕ್ಯಾಲ್ಕುಲೇಟಿಂಗ್ ದಿ ಟ್ಯಾಪ್ ಡ್ರಿಲ್ ಸೈಜ್ ಫಾರ್ 5/8 UNC ಯೂನಿಫೈಡ್ ಥ್ರೆಡ್, ಅದು UNC ಅಂತಂದರೆ ISO ಇಂಚಲ್ಲಿ ಇರ್ತದೆ. 5/8 ಅಂದರೆ 1 ಇಂಚನ್ನ 8 ಭಾಗ ಮಾಡಿ 8 ಭಾಗದಲ್ಲಿ 5 ಭಾಗ ತೊಗೊಳ್ಳೋದು ಅಂತ ಏನು ಸೈಜ್ ಬರುತ್ತೋ ಆ ಸೈಜು 5/8 ಅಂತಂದರೆ. 5/8 ಅಂತಂದರೆ 1 ಇಂಚನ್ನ 8 ಭಾಗ ಮಾಡೋದು, 8 ಭಾಗದಲ್ಲಿ 5 ಭಾಗ ತೊಗೊಳ್ಳೋದು. 5 ಭಾಗಕ್ಕೆ ಎಷ್ಟು ಬರುತ್ತೋ ಅಷ್ಟು ಇದು ಲೆಕ್ಕ 5/8 ಅಂತಂದರೆ. ಸೊ ಈ ಸೈಜು ಡ್ರಿಲ್ ಹಾಕಬೇಕು ಅಂತಂದರೆ, ಥ್ರೆಡ್ ಹಾಕಬೇಕು ಅಂತಂದರೆ ಡ್ರಿಲ್ ಯಾವ ಸೈಜ್ ಹಾಕಬೇಕು ನೋಡೋಣ. ಟ್ಯಾಪ್ ಡ್ರಿಲ್ ಸೈಜ್ ಫಾರ್ಮುಲಾ ಮೇಜರ್ ಡಯಾಮೀಟರ್ ಮೈನಸ್ 1 ಡಿವೈಡೆಡ್ ಬೈ ನಂಬರ್ ಆಫ್ ಥ್ರೆಡ್ಸ್ ಪರ್ ಇಂಚ್. ಇಲ್ಲಿದೆ ಅಲ್ವಾ? ನೋಡಿ, ಕಾಣಿಸ್ತದೆಯಾ? ಮೇಜರ್ ಡಯಾಮೀಟರ್ ಮೈನಸ್ 1 ಡಿವೈಡೆಡ್ ಬೈ ನಂಬರ್ ಆಫ್ ಥ್ರೆಡ್ ಪರ್ ಇಂಚ್ ಅಲ್ಲಿದೆಯಲ್ಲ. ಮೇಲ್ಗಡೆ ಫಾರ್ಮುಲಾ ಏನು ಹೇಳಿದ್ದೀನಿ ಅದೇ ಫಾರ್ಮುಲಾ ಇಲ್ಲೂ ಹಾಕ್ಕೊಂಡಿದ್ದೀನಿ. ಸೊ ಟ್ಯಾಪ್ ಡ್ರಿಲ್ ಸೈಜ್ ಈಸ್ ಈಕ್ವಲ್ ಟು ಮೇಜರ್ ಡಯಾಮೀಟ್ರ್ ಎಷ್ಟು? 5/8 ಅಲ್ವಾ? ಮೇಜರ್ ಡಯಾಮೀಟ್ರು 5/8 ಮೈನಸ್ 1 ಡಿವೈಡೆಡ್ ಬೈ ನಂಬರ್ ಆಫ್ ಥ್ರೆಡ್ ಪರ್ ಇಂಚ್. ನಂಬರ್ ಎಷ್ಟಿದೆ ಇಲ್ಲಿ? 11 ಇದೆ. 1 ಡಿವೈಡೆಡ್ ಬೈ 11, ನಂಬರ್ ಆಫ್ ಥ್ರೆಡ್ಡು 11. ಸೊ 5/8 ಅಂತಂದರೆ ನಮಗೆ ಲೆಕ್ಕ ಹಾಕಿದಾಗ ಕ್ಯಾಲ್ಕುಲೇಟ್ರಲ್ಲಿ 0.625 ಬರುತ್ತೆ. ಮೈನಸ್ 1/11 ಡಿವೈಡೆಡ್ ಬೈ 11 ಡಿವೈಡ್ ಮಾಡಿದಾಗ 0.091 ಬರುತ್ತೆ. ಸೊ ಇವೆರಡನ್ನು ಮೈನಸ್ ಮಾಡಿದ್ರೆ ಟ್ಯಾಪ್ ಡ್ರಿಲ್ ಸೈಜ್ ಈಸ್ ಈಕ್ವಲ್ ಟು 0.534 ಇಂಚಸ್. 0.534 ಇಂಚಸ್. ಈ ಥರ ನಾವು ಇಂಚಸ್ ಲೆಕ್ಕ ಹಾಕೋಬೇಕಾಗುತ್ತೆ. ಇಂಚಸ್ ಟ್ಯಾಪ್ನ ನಾವು ಹಾಕುವಾಗ ಈ ಥರ ನಾವು ಲೆಕ್ಕ ಹಾಕೋಬೇಕಾಗುತ್ತೆ. ಸೊ ಇವಾಗ ಕೆಲವು ಅಸೈನ್ಮೆಂಟ್ಸು ನೋಡೋಣ. ಅದು ಹೇಗೆ ನಮಗೆ ಎಕ್ಸಾಮಲ್ಲಿ ಕೊಡ್ತಾನೆ ಮತ್ತು ಅದನ್ನು ನಾವು ಸಾಲ್ವ್ ಮಾಡೋದು ಹೇಗೆ ಅಂತ ನೋಡೋಣ. ನಂಬರ್ 1, ಕ್ಯಾಲ್ಕುಲೇಟ್ ದಿ ಟ್ಯಾಪಿಂಗ್ ಡ್ರಿಲ್ ಸೈಜ್ ಫಾರ್ ಎ M12 into 1.25 ಥ್ರೆಡೆಡ್ ಹೋಲ್. M12 into 1.25 ಥ್ರೆಡೆಡ್ ಹೋಲ್ಗೆ ನಾವು ಡ್ರಿಲ್ನ ಎಷ್ಟು ಹಾಕೋಬೇಕು ಅನ್ನೋದನ್ನು ಕಂಡುಹಿಡಿಬೇಕು. ಸೊ ನಾವು ಫಸ್ಟು ಏನೇನು ಕೊಟ್ಟಿದ್ದಾನೆ ನೋಡೋಣ. ಮೇಜರ್ ಡಯಾಮೀಟರ್ ಇಸ್ ಈಕ್ವಲ್ ಟು 12 mm ಕೊಟ್ಟಿದ್ದಾನೆ. M12 ಅಂದರೆ ಮೇಜರ್ ಡಯಾಮೀಟರು ಇಂಟು ಪಿಚ್ ಆಫ್ ದ ಸ್ಕ್ರೂ ಇಸ್ ಈಕ್ವಲ್ ಟು 1.25. ನಾವು ಎಕ್ಸಾಂಪಲ್ ತೊಗೊಂಡಿದ್ರಲ್ಲಿ 1.5 ಕೊಟ್ಬಿಟ್ಟಿದ್ದ.
ಇದರಲ್ಲಿ 1.25 ಕೊಟ್ಟಿದ್ದಾನೆ. ಸೊ ಪಿಚ್ ಆಫ್ ದ ಸ್ಕ್ರೂ ಇಸ್ ಈಕ್ವಲ್ ಟು 1.25. ಸೊ 1.25 ಕೊಟ್ಟರೆ ನಾವು ಡೆಪ್ತನ್ನ ಕಂಡುಹಿಡ್ಕೋಬೋದಲ್ವ. ಪಿಚ್ ಇದ್ದರೆ ಡೆಪ್ತು ನಾವೇ ಕಂಡುಹಿಡ್ಕೋಬೋದು. ಆ್ಯಸ್ ಪರ್ ಟೇಬಲ್ಲು 0.6134 ಇಂಟು 1.25 ಇಸ್ ಈಕ್ವಲ್ ಟು ಪಿಚ್ ಆಫ್ ದ ಸ್ಕ್ರೂ ಅಲ್ವಾ. ಸೊ ಡೆಪ್ತು ಡೆಪ್ತು ಅಂತಂದರೆ ಇವೆರಡನ್ನು ಗುಣಿಸಿದಾಗ ಬರುವಂಥದ್ದೇ ನಮಗೆ ಡೆಪ್ತು. ಇದಿಷ್ಟು ನಮಗೆ ಗೊತ್ತು. ಇದಿಷ್ಟು ಇಟ್ಕೊಂಡು ನಾವು ಈಗ ಡ್ರಿಲ್ ಸೈಜನ್ನು ಕಂಡುಹಿಡಬೇಕಾಗುತ್ತೆ. ಫಸ್ಟು ಟೈಪು ನಾವು ಟ್ಯಾಪ್ ಡ್ರಿಲ್ ಸೈಜು ಕಂಡುಹಿಡಿದ್ವಲ್ಲ, ಪಕ್ಕ 100% ಹೋಲ್ ಹಾಕಬೇಕಾದ್ರೆ ಮೇಜರ್ ಡಯಾಮೀಟರ್ ಮೈನಸ್ 2 ಇಂಟು ಡೆಪ್ತ್. ಮೇಜರ್ ಡಯಾಮೀಟರ್ ಮೈನಸ್ 2 ಇಂಟು ಡೆಪ್ತ್. ಸೊ ಟ್ಯಾಪ್ ಡ್ರಿಲ್ ಸೈಜ್ ಇಸ್ ಈಕ್ವಲ್ ಟು ಮೇಜರ್ ಡಯಾಮೀಟರ್ ಎಷ್ಟು 12, ಮೇಜರ್ ಡಯಾಮೀಟರ್ 12 ಮೈನಸ್ 2 ಇದೆ 2 ಇಂಟು ಡೆಪ್ತ್ ಅಂತಂದರೆ 0.6134 ಇಂಟು 1.25 ಎರಡು ಹಾಕ್ಕೊಂಡಿದ್ದೀನಿ. 0.6134 ಇಂಟು 1.25. ಸೊ ಪಿಚ್ ಅದು 1.25 ಅನ್ನೋದು. ಸೊ ಟ್ಯಾಪ್ ಡ್ರಿಲ್ ಸೈಜ್ ಈಸ್ ಈಕ್ವಲ್ ಟು 12 mm ಮೇಜರ್ ಡಯಾಮೀಟರ್ ಮೈನಸ್ 2 ಇಂಟು ಈ 1.25 ಇಂಟು 0.6134ನ ಗುಣಿಸಿದ್ರೆ 0.767 ಬಂದಿದೆ. 0.767. ಸೊ ಅಗೈನ್ ಇದನ್ನು ಟ್ಯಾಪ್ ಡ್ರಿಲ್ ಸೈಜ್ ಈಸ್ ಈಕ್ವಲ್ ಟು 12 mm ಅಂದರೆ ಮೇಜರ್ ಡಯಾಮೀಟರು ಮೈನಸ್ ಇವೆರಡನ್ನ ಗುಣಿಸಿದಾಗ 2 ಇಂಟು 0.764ನ ಗುಣಿಸಿದಾಗ 1.534 ಬಂದಿದೆ. ಸೊ ಟ್ಯಾಪ್ ಡ್ರಿಲ್ ಸೈಜ್ ಈಸ್ ಈಕ್ವಲ್ ಟು 12 ಮೈನಸ್ 1.534 10.466. ಇದನ್ನು ರೌಂಡ್ ಫಿಗರ್ ಮಾಡಿಕೊಂಡ್ರೆ 10.5 mm. 10.5 mm. ಸೊ ಅಂದರೆ 12 mm ಡಯಾಮೀಟ್ರ್ ಹಾಕಬೇಕು ಅಂತಂದರೆ ನಾವು 10.5 mm ಡ್ರಿಲ್ನ ನಾವು ಹಾಕ್ಕೋಬೇಕಾಗುತ್ತೆ. 10.5 mm ಡ್ರಿಲ್ ಹಾಕ್ಕೊಂಡ್ರೆ ಕರೆಕ್ಟ್ 100% ಥ್ರೆಡ್ಡು ನಮಗೆ ಸಿಗುತ್ತೆ. ಫಸ್ಟು ಫಾರ್ಮುಲಾ ಬರ್ಕೋಬೇಕು. ಆಮೇಲೆ ನಮ್ಗೆ ಏನೇನು ಕೊಟ್ಟಿದ್ದಾನೆ, ನಮಗೇನೇನು ಗೊತ್ತು ಅದನ್ನು ಬರ್ಕೊಂಬಿಡ್ಬೇಕು. ನಮಗೇನೇನು ಗೊತ್ತು ಅಂತ ಅದನ್ನು ಬರ್ಕೊಂಬಿಟ್ರೆ ಕನ್ಫ್ಯೂಷನ್ ಆಗೋಲ್ಲ. ಇಲ್ಲ ಅಂತಂದರೆ ಕನ್ಫ್ಯೂಷನ್ ಆಗ್ತಾ ಹೋಗುತ್ತೆ. ನಮಗೇನೇನು ಗೊತ್ತು ಅದನ್ನು ಬರ್ಕೊಂಬಿಟ್ಟು ಫಾರ್ಮುಲಾ ಹಾಕ್ಕೊಂಡು ಆ ಫಾರ್ಮುಲಾ ಕೆಳಗಡೆಗೆ ಏನೇನು ನಂಬರ್ ಬರುತ್ತೆ ಅದನ್ನು ಹಾಕ್ಕೊಂಡು ಹೋದರೆ ನಾವು ಸುಲಭವಾಗಿ ಕಂಡುಹಿಡಿಬೋದು. ಇದನ್ನು ಕ್ವಶನ್ನು ಕೇಳ್ತಾನೆ ಇರ್ತಾನೆ. ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ಗಳಲ್ಲೂ ಈ ಕ್ವಶನ್ನು ಕೇಳಿದ್ದಾನೆ. ಅದರಿಂದ ಇದನ್ನು ನೀವು ಒಂದೆರಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಬೇರೆ ಬೇರೆ ಡಯಾಮೀಟ್ರು ನೀವೇ ಲೆಕ್ಕ ಹಾಕ್ಕೊಂಡು ಗೆಸ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡಿ ನನಗೆ ಕಳಿಸಿ ಕರೆಕ್ಟಾಗಿ ಇದೆ ಅಲ್ವ ಅಂತ ನಾನು ನಿಮಗೆ ಹೇಳ್ತೀನಿ. ನೆಕ್ಸ್ಟ್ ಕ್ವಶನ್ನು, ವಿಚ್ ಈಸ್ ನಾಟ್ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಟೈಪ್ ಆಫ್ ಟ್ಯಾಪ್ ರೆಂಚ್. ವಿಚ್ ಈಸ್ ದಿ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಟೈಪ್ ಆಫ್ ಟ್ಯಾಪ್ ರೆಂಚ್. ಯಾವುದು ಜನರಲ್ಲಾಗಿ ಯೂಸ್ ಮಾಡುವಂಥ ಕಾಮನ್ನಾಗಿ ಯೂಸ್ ಮಾಡುವಂಥ ಟ್ಯಾಪ್ ರೆಂಚು. 4 ಕೊಟ್ಟಿದ್ದಾನೆ ABCD. ಅಡ್ಜಸ್ಟಬಲ್ ಸಾಕೆಟ್ಟು, ಸಾಲಿಡ್ ಟೈಪು, ಟಿ ಹ್ಯಾಂಡಲ್ ಟ್ಯಾಪ್ ರೆಂಚು, ಡಬಲ್ ಎಂಡೆಡ್ ಅಡ್ಜಸ್ಟಬಲ್ ಟ್ಯಾಪ್ ರೆಂಚ್. ನಾವು ಆವಾಗಲೇ ಓದಿದ್ವಿ. ಜನರಲ್ಲಾಗಿ ಎಲ್ಲ ಕಡೆನೂ ಯೂಸ್ ಮಾಡುವಂಥದ್ದು ಡಬಲ್ ಎಂಡೆಡ್ ಅಡ್ಜಸ್ಟಬಲ್ ಟ್ಯಾಪ್ ರೆಂಚ್ ಅಂತ. ಆನ್ಸರ್ ನೋಡೋಣ, ಡಿ. ಆನ್ಸರ್ ಈಸ್ ಡಿ. ನೆಕ್ಸ್ಟ್ ಕ್ವಶನ್ನು, ವಿಚ್ ಟ್ಯಾಪ್ ರೆಂಚ್ ಈಸ್ ಮೋರ್ ಸೂಟಬಲ್ ಫಾರ್ ಲಾರ್ಜ್ ಡಯಾಮೀಟರ್ ಟ್ಯಾಪ್ಸ್. ಅಂದರೆ ದೊಡ್ಡದು ಡಯಾಮೀಟರ್ ಟ್ಯಾಪ್ಸ್ಗೆ ಯಾವ ಟ್ಯಾಪ್ ರೆಂಚು ಸೂಟ್ ಆಗುತ್ತೆ? ಯಾವ ಟ್ಯಾಪ್ ರೆಂಚು ಸೂಟ್ ಆಗುತ್ತೆ? ನಾವು ಆವಾಗಲೇ ಡಿಸ್ಕಷನ್ ಮಾಡಿದ್ವಿ. ಇದರಲ್ಲಿ ನೋಡಿ, ಇಲ್ಲಿ ಬಾಕ್ಸ್ ಟೈಪ್ ಟ್ಯಾಪ್ ರೆಂಚು, ಬಾರ್ ಟೈಪ್ ಟ್ಯಾಪ್ ರೆಂಚು, ಟಿ ಹ್ಯಾಂಡಲ್ ಟ್ಯಾಪ್ ರೆಂಚು, ಸಾಲಿಡ್ ಟೈಪ್ ಟ್ಯಾಪ್ ರೆಂಚು. ಸೊ ಲಾರ್ಜ್ ಡಯಾಮೀಟ್ರಿಗೆ ಯಾವುದನ್ನು ಯೂಸ್ ಮಾಡ್ತೀವಿ ಅಂತ ಹೇಳಿದ್ವಿ? ಡಬಲ್ ಎಂಡೆಡ್ ಅಡ್ಜಸ್ಟಬಲ್ ಟ್ಯಾಪ್ ರೆಂಚು. ಸೊ ಈ 4ರಲ್ಲಿ ಡಬಲ್ ಎಂಡೆಡ್ ಟ್ಯಾಪ್ ರೆಂಚೇ ಇಲ್ಲ. ಬಟ್ ಡಬಲ್ ಎಂಡೆಡ್ ಟ್ಯಾಪ್ ರೆಂಚ್ಗೆ ಇನ್ನೊಂದು ಹೆಸರಿದೆ. ಅದೇನದು ನೋಡೋಣ, ಬಾರ್ ಟೈಪ್ ಟ್ಯಾಪ್ ರೆಂಚ್ ಅಂತ. ಸೊ ಆನ್ಸರ್ ನೋಡೋಣ, ಆನ್ಸರ್ ಈಸ್ ಬಿ, ಬಾರ್ ಟೈಪ್ ಟ್ಯಾಪ್ ರೆಂಚ್. ಇದು ದೊಡ್ಡ ಡಯಾಮೀಟ್ರ್ಗಳಿಗೆ ಈ ಟ್ಯಾಪ್ ರೆಂಚನ್ನು ಯೂಸ್ ಮಾಡ್ತಾರೆ. ಬಾರ್ ಟೈಪ್ ಟ್ಯಾಪ್ ರೆಂಚ್ ಅಂತಂದ್ರೂ ಒಂದೇ, ಡಬಲ್ ಎಂಡೆಡ್ ಅಡ್ಜಸ್ಟಬಲ್ ಟ್ಯಾಪ್ ರೆಂಚ್ ಅಂತಂದ್ರೂ ಒಂದೇ. ಯಾವ್ದು ಕೊಟ್ಟರು ನೀವು ಬರಿಬೇಕಾಗುತ್ತೆ. ಇಲ್ಲಿ ಬಾರ್ ಟೈಪ್ ಕೊಡದೆ ಡಬಲ್ ಎಂಡೆಡ್ ಕೊಟ್ಟಿದ್ದರೆ ನೀವು ಡಬಲ್ ಎಂಡೆಡ್ಡೇ ಬರಿಬೇಕಾಗುತ್ತೆ. ಸೊ ಇಲ್ಲಿ ಕನ್ಫ್ಯೂಸ್ ಮಾಡೋದಕ್ಕೆ ನಿಮಗೆ ಎರಡೂ ಕೊಟ್ಟಿದ್ದಾನೆ. ಮೇಲ್ಗಡೆ ಕ್ವಶನಲ್ಲಿ ಡಬಲ್ ಎಂಡೆಡ್ ಅಂತ ಕೊಟ್ಟಿದ್ದಾನೆ, ಕೆಳಗಡೆ ಕ್ವಶನಲ್ಲಿ ಬಾರ್ ಟೈಪ್ ಅಂತ ಕೊಟ್ಟಿದ್ದಾನೆ. ಎರಡೂ ಒಂದೇ. ಸೊ ಎರಡು ಹೆಸರು ಅದಕ್ಕೆ ಒಂದೇ ಟ್ಯಾಪ್ ರೆಂಚ್ಗೆ. ಇಲ್ಲಿ ಕೊಟ್ಟಿದ್ದಾನೆ ಡಬಲ್ ಎಂಡೆಡ್ ಅಡ್ಜಸ್ಟಬಲ್ ಟ್ಯಾಪ್ ರೆಂಚ್, ಆಲ್ಸೋ ಕಾಲ್ಡ್ ಆಸ್ ಬಾರ್ ಟೈಪ್ ರೆಂಚ್. ಅದು ಜ್ಞಾಪಕ ಇರಬೇಕು ನಿಮಗೆ.
ಆಯಿತಾ. ಇಲ್ಲಿ ಏನು ಸರ್ ನಮಗೆ ಡಬಲ್ ಎಂಡೆಡ್ ಕೊಟ್ಟೇ ಇಲ್ಲ, ಜನರಲಾಗಿ ಯೂಸ್ ಮಾಡೋದೇ ಕೊಟ್ಟೇ ಇಲ್ವಲ್ಲ, ಇದು ತಪ್ಪು, ಕ್ವಶನೇ ತಪ್ಪು ಅಂತ ಟೆನ್ಷನ್ ಮಾಡ್ಕೋಬೇಡಿ. ಇದು ಡಬಲ್ ಎಂಡೆಡ್ ಅಡ್ಜಸ್ಟಬಲ್ ಟ್ಯಾಪ್ ರೆಂಚ್ಗೆ ಇನ್ನೊಂದು ಹೆಸರು ಬಾರ್ ಟೈಪ್ ಟ್ಯಾಪ್ ರೆಂಚ್. ಸೊ ದಿ ಆನ್ಸರ್ ಇಸ್ ಬಿ, ಬಾರ್ ಟೈಪ್ ಟ್ಯಾಪ್ ರೆಂಚ್. ನೆಕ್ಸ್ಟ್ ಕ್ವಶನ್ನು, ವಾಟ್ ಇಸ್ ದ ನೇಮ್ ಆಫ್ ದ ಟ್ಯಾಪ್ ರೆಂಚ್ ಶೋನ್ ಇನ್ ಫಿಗರ್? ಈ ಫಿಗರಲ್ಲಿ ಕೊಟ್ಟಿದ್ದಾರೆ ಒಂದು ಟ್ಯಾಪ್ ರೆಂಚು, ಇದ್ರ ಹೆಸರೇನು? ನಮಗೆ ಇದು ನೋಡಿದ ತಕ್ಷಣ ಗೊತ್ತಾಗ್ತಾ ಇದೆ. 4 ಆನ್ಸರ್ ಇದೆ ಇಲ್ಲಿ. ಏನಿದು? ನೋಡಿದ ತಕ್ಷಣ ಟಿ ಥರ ಕಾಣಿಸ್ತಾ ಇದೆ ಅಲ್ವಾ, ಟಕ್ ಅಂತ ಹೇಳ್ಬೋದು. ಇದು ಆನ್ಸರ್ ಈಸ್ ಬಿ, ಟಿ ಹ್ಯಾಂಡಲ್ ಟ್ಯಾಪ್ ರೆಂಚ್. ಟಿ ಹ್ಯಾಂಡಲ್ ಟ್ಯಾಪ್ ರೆಂಚ್. ಸೊ ನೆಕ್ಸ್ಟ್ ಕ್ವಶನ್ನು ಏನಂತ ನೋಡೋಣ. ವಿಚ್ ಟ್ಯಾಪ್ ರೆಂಚ್ ಈಸ್ ಮೋರ್ ಯೂಸ್ಫುಲ್ ಟು ವರ್ಕ್ ಇನ್ ರಿಸ್ಟ್ರಿಕ್ಟೆಡ್ ಪ್ಲೇಸ್ ಆ್ಯಂಡ್ ಈಸ್ ಟರ್ನ್ ವಿತ್ ಒನ್ ಹ್ಯಾಂಡ್ ಓನ್ಲಿ? ಯಾವ ರೆಂಚು ರಿಸ್ಟ್ರಿಕ್ಟೆಡ್ ಪ್ಲೇಸಲ್ಲಿ ಯೂಸ್ಫುಲ್ಲು ಮತ್ತು ಒಂದೇ ಕೈನಲ್ಲಿ ಯೂಸ್ ಮಾಡೋಕ್ಕೆ ಯೂಸ್ಫುಲ್ಲು? ಯಾವ ಟ್ಯಾಪ್ ರೆಂಚು ರಿಸ್ಟ್ರಿಕ್ಟೆಡ್ ಪ್ಲೇಸ್ ಅಂದರೆ ತುಂಬ ಜಾಗ ಇಲ್ಲದಿರೋದು, ತುಂಬ ಕಂಜೆಸ್ಟೆಡ್ ಏರಿಯಾನಲ್ಲಿ ಯೂಸ್ ಮಾಡೋಕ್ಕೆ ಆಗುವಂಥದ್ದು ಮತ್ತು ಒಂದೇ ಕೈನಲ್ಲೇ ತಿರುಗಿಸೋಕ್ಕೆ ಆಗುವಂಥದ್ದು? ನಾವು ಆವಾಗಲೇ ಏನು ಹೇಳಿದ್ವಿ? ದಿ ಆನ್ಸರ್ ಈಸ್ ಬಿ, ಟಿ ಹ್ಯಾಂಡಲ್ ಟ್ಯಾಪ್ ರೆಂಚ್. ನೋಡಿ ಆನ್ಸರ್ ಬಂತು. ಆನ್ಸರ್ ಈಸ್ ಟಿ ಹ್ಯಾಂಡಲ್ ಟ್ಯಾಪ್ ರೆಂಚ್. ಇದನ್ನು ಒಂದೇ ಕೈನಲ್ಲಿ ತಿರುಗಿಸ್ಬೋದು ಮತ್ತು ಎರಡೂ ಕೈ ಯೂಸ್ ಮಾಡಿ ತಿರುಗ್ಸೋಕ್ಕೆ ಜಾಗ ಇಲ್ಲದಿರೋ ಕಡೆ ಈ ಟ್ಯಾಪ್ ರೆಂಚನ್ನ ಯೂಸ್ ಮಾಡ್ತಾರೆ. ಮತ್ತು ಇದು ಸಣ್ಣ ಸಣ್ಣ ಡಯಾಮೀಟ್ರ್ ಇರುವಂಥದ್ದನ್ನು ಯೂಸ್ ಮಾಡೋದು. ತುಂಬ ಲಾರ್ಜ್ ಡಯಾಮೀಟ್ರ್ಗಳೆಲ್ಲ ಇದರಲ್ಲಿ ಯೂಸ್ ಮಾಡೋದಕ್ಕೆ ಆಗಲ್ಲ. ಅದನ್ನು ಏನಾದ್ರು ಕೇಳಿದಾಗ ಅದನ್ನು ಆ ಥರ ಬರೀಬೇಕಾಗುತ್ತೆ. ಯಾವ್ದ್ರಲ್ಲಿ ಲಾರ್ಜ್ ಡಯಾಮೀಟ್ರು ಥ್ರೆಡ್ನ ಕಟ್ ಮಾಡೋಕ್ಕಾಗಲ್ಲ, ಯಾವ ಟ್ಯಾಪ್ ರೆಂಚನ್ನ ಯೂಸ್ ಮಾಡಿಕೊಂಡು ಲಾರ್ಜ್ ಡಯಾಮೀಟ್ರನ್ನ ಥ್ರೆಡನ್ನು ಕಟ್ ಮಾಡೋಕ್ಕಾಗಲ್ಲ ಅಂದಾಗ ಇದನ್ನೇ ಬರೀಬೇಕಾಗುತ್ತೆ. ನೀವು ಟಿ ಹ್ಯಾಂಡಲ್ ಟ್ಯಾಪ್ ರೆಂಚ್ ಅಂತಲೇ ಬರೀಬೇಕಾಗುತ್ತೆ. ಕ್ವಶನ್ನು ಉಲ್ಟಾ ತಿರುಗಿಸಿ ಎಲ್ಲ ಕೇಳ್ತಾ ಇರ್ತಾನೆ. ಅದಕ್ಕೆ ನೀವು ಇದ್ರದ್ದು ಕಾನ್ಸೆಪ್ಟ್ ತಿಳ್ಕೊಂಬಿಟ್ಟಿದ್ರೆ ನಿಮಗೆ ಕ್ವಶನ್ ಹೆಂಗೆ ಕೇಳಿದ್ರು ಬರೆಯೋಕ್ಕೆ ಈಸಿ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದಿ ಟ್ಯಾಪ್ ಡ್ರಿಲ್ ಸೈಜ್ ಫಾರ್ M20 × 1.5? 1.5 × 20 ಇದಕ್ಕೆ ಡ್ರಿಲ್ ಸೈಜ್ ಯಾವ ಡ್ರಿಲ್ ಹಾಕೋಬೇಕು ನಾವು ಅಂತ ಇಲ್ಲಿ ಕೊಟ್ಟಿದ್ದಾನೆ. 4 ನಾವು ಕಂಡುಹಿಡಿದಾಗ ಫಾರ್ಮುಲಾ ಹಾಕ್ಕೊಂಡು ಎ ಬರ್ತದೆ 18.5. ಯೂಶ್ವಲಾಗಿ ಜನರಲಾಗಿ ನಾವೇನಪ್ಪ ಮಾಡ್ತೀವಿ ಅಂತಂದರೆ, ಏನು ಮೇಜರ್ ಡಯಾಮೀಟ್ರ್ ಇದೆ ಅದರಲ್ಲಿ ಪಿಚ್ ಎಷ್ಟು ಕೊಟ್ಟಿದ್ದಾನೆ ಅದನ್ನು ಮೈನಸ್ ಮಾಡ್ಕೊಂಬಿಡ್ತೀವಿ. ಪಿಚ್ ಎಷ್ಟು ಕೊಟ್ಟಿದ್ದಾನೆ ಅದನ್ನು ಮೈನಸ್ ಮಾಡ್ಕೊಂಬಿಟ್ರೆ ಸಿಗೋ ಅಂಥದ್ದೇನೆ. ಇಲ್ಲೂ ಅದೇ ಥರ ಮಾಡಿದೆ ನೋಡಿ. M20ಲಿ -1.5 ಅಂತಂದರೆ 18.5 mm ಬರುತ್ತೆ. ಸೊ ಆನ್ಸರ್ ಈಸ್ ಎ. ನೆಕ್ಸ್ಟ್ ಕ್ವಶನ್ ಈಸ್, ವಾಟ್ ಈಸ್ ದ ನೇಮ್ ಆಫ್ ದ ಟ್ಯಾಪ್ ರೆಂಚ್ ಶೋನ್? ಇಲ್ಲೊಂದು ಟ್ಯಾಪ್ ರೆಂಚ್ ಕೊಟ್ಟಿದ್ದಾನೆ, ಅದರದ್ದು ಏನು ನೇಮ್ ಯಾವುದು, ಅದು ಯಾವ ಟೈಪು ಅಥವಾ ಅದು ಹೆಸರು ಏನು ಅಂತ ನಾವು ಹೇಳಬೇಕು. ಯಾವುದಿದು ನಾವು ಆವಾಗಲೇ ನೋಡಿದ್ವಿ. ದಿಸ್ ಇಸ್ 4 ಆನ್ಸರ್ ಕೊಟ್ಟಿದ್ದಾನೆ. ಇದರಲ್ಲಿ ಬೇರೆ ಸೈಜ್ಗಳದ್ದು ನಾವು ಯೂಸ್ ಮಾಡೋಕ್ಕಾಗಲ್ಲ. ಸೊ ಅದರಿಂದ ಇದು ಸಾಲಿಡ್ ಟೈಪ್ ಟ್ಯಾಪ್ ರೆಂಚ್. ಆನ್ಸರ್ ಈಸ್ ಸಿ, ಸಾಲಿಡ್ ಟೈಪ್ ಟ್ಯಾಪ್ ರೆಂಚ್. ಸೊ ಈ ಫಿಗರ್ ನೋಡಿ, ಇದನ್ನು ಕೇಳ್ತಾ ಇರ್ತಾನೆ ಅವಾಗವಾಗ ಕ್ವಶನ್ಗಳು. ಇದು ಅಡ್ಜಸ್ಟಬಲ್ಲು ಮತ್ತು ಟಿ ಹ್ಯಾಂಡಲ್ಲು, ಈ ಸಾಲಿಡ್ಡು, 3ರಲ್ಲಿ 100% ಕೇಳ್ತಾನೆ. ನಿಮಗೆ 3 ಗೊತ್ತಿದ್ರೆ ಮಿನಿಮಮ್ಮು 5ರಿಂದ 10 ಮಾರ್ಕು ನಿಮ್ಮ ಪಾಕೆಟಲ್ಲಿದ್ದಂಗೆ. 3 ಗೊತ್ತಿದ್ದರೆ ಮಿನಿಮಮ್ 5 ಮಾರ್ಕು ನಿಮಗೆ ಪಾಕೆಟಲ್ಲಿದ್ದಾಗೆ. ಸೊ ಕನ್ಫ್ಯೂಸ್ ಮಾಡ್ಕೊಳ್ಳದೆ ಇದನ್ನು ಇನ್ನೊಂದು ಸಲ ಬೇಕಾದ್ರೆ ನೋಡ್ಕೊಳ್ಳಿ. ಕನ್ಫ್ಯೂಷನ್ ಆದರೆ ಪುನಃ ಫೋನ್ ಮಾಡಿ, ನಾನು ನಿಮಗೇನೇ ಕನ್ಫ್ಯೂಷನ್ ಇದ್ದರೂ ಅದನ್ನು ಸಾಲ್ವ್ ಮಾಡಿಕೊಡ್ತೀನಿ. ಸೊ ಇಲ್ಲಿ ತನಕ ನನ್ನ ಜೊತೆ ಇದ್ದಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್. ಎಲ್ಲರೂ ಆರೋಗ್ಯವಾಗಿರಿ, ಹೊರಗಡೆ ಎಲ್ಲೂ ಸುತ್ತಾಡಬೇಡಿ, ಆಯಿತಾ. ಕೈ ತೊಳ್ಕೊತಾ ಇರಿ ಸೋಪ್ ಹಾಕ್ಕೊಂಡು ಅವಾಗವಾಗ, ಮತ್ತು ಸ್ಯಾನಿಟೈಸರ್ ಯೂಸ್ ಮಾಡಿ, ಮಾಸ್ಕ್ ಯೂಸ್ ಮಾಡಿ, ಸುಮ್ಮನೆ ಎಲ್ಲೂ ಆಚೆ ಹೋಗಬೇಡಿ. ಓಕೆ, ಆರೋಗ್ಯವಾಗಿರಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದು ಟಾಪಿಕ್ ತೊಗೊಂಡು ನಿಮ್ಮನ್ನು ಜಾಯ್ನ್ ಆಗ್ತೀನಿ. ಅಲ್ಲಿ ತನಕ ಗುಡ್ ಬಾಯ್.